ಹಾಯ್ ಫ್ರೆಂಡ್ಸ್, ನಾನು ರೂಪಾ ನಮ್ಮ ಸಾಧನದಿಂದ. ಇವತ್ತಿನ ಕ್ಲಾಸಲ್ಲಿ ನಾವು ನಮ್ಮ ಸಾಧನದ ಟೆಸ್ಟ್ ಸಿರೀಸ್ 19ನ ವಿಜ್ಞಾನ ವಿಭಾಗಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನಾವಿವಾಗ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಒನ್, ಸೋಡಿಯಂನ ಲ್ಯಾಟಿನ್ ಹೆಸರು. ಲ್ಯಾಟಿನ್ ನೇಮ್ ಆಫ್ ಸೋಡಿಯಂ ಅಂದರೆ ಇವಾಗ ಬಯೋನಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸೈಂಟಿಫಿಕ್ ನೇಮ್ ಆಫ್ ದಿಸ್ ಅಂತ ಹೇಳಿ ಕೇಳ್ತಾರೆ. ಅಂದರೆ ಯಾವ್ದಾದ್ರು ಒಂದು ಸ್ಪೀಸೀಸ್ ಹೆಸರಾಗಿರ್ಬೋದು, ಯಾವ್ದಾದ್ರು ಅನಿಮಲ್ಸ್ ಹೆಸರಾಗಿರ್ಬೋದು. ಹ್ಯಾಸ್ ಇಟ್ ಈಸ್ ನಮ್ಮ ಕೆಮಿಸ್ಟ್ರಿನಲ್ಲಿ ಅಂದರೆ ರಸಾಯನಶಾಸ್ತ್ರ ವಿಭಾಗದಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಲ್ಯಾಟಿನ್ ವರ್ಡ್ಸ್ಗಳನ್ನು ಕೇಳ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ದಿಸ್ ಕಮ್ಸ್ ಫ್ರಮ್ ಲ್ಯಾಟಿನ್ ವರ್ಡ್ ಅಂತ ಹೇಳಿ ಎಲ್ಲ ಸಬ್ಜೆಕ್ಟಲ್ಲೂ ಓದ್ತಾ ಇರ್ತೀವಿ. ಹ್ಯಾಸ್ ಇಟ್ ಈಸ್ ಸೋಡಿಯಂ ನಮ್ಮ ಪಿರಿಯಾಡಿಕ್ ಟೇಬಲ್ನ 11th ಎಲಿಮೆಂಟ್ ಅಂತಲೇ ಕರಿತೀವಿ. 11ನೇ ಧಾತು ಸೋಡಿಯಂ. ಸೋಡಿಯಂನ ಲ್ಯಾಟಿನ್ ವರ್ಡು ನೇಟ್ರಿಯಂ ಹೈಡ್ರಾರ್ಜಿಯಂ ಆರಮ್ ಅರ್ಜೆಂಟಮ್ ಅಂತ ಇದೆ. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸೋಡಿಯಂನ ಲ್ಯಾಟಿನ್ ವರ್ಡ್ ಬಂದು ಆಪ್ಷನ್ ಎ ಇದೆಯಲ್ಲ, ನೇಟ್ರಿಯಂ. ವಾಟ್ ಅಬೌಟ್ ಅದರ್ 3 ಆಪ್ಷನ್ಸ್ ಅಂತ ನಾವು ನೋಡ್ತಾ ಹೋಗೋದಾದರೆ ಹೈಡ್ರಾರ್ಜಿರಮ್ ಅಂದರೆ ಹೈಡ್ರಾರ್ಜಿರಮ್ ಅಂತಕ್ಕಂಥದ್ದು ಇಟ್ಸ್ ಅ ಲ್ಯಾಟಿನ್ ನೇಮ್ ಆಫ್ ಮರ್ಕ್ಯೂರಿ ಅಂದರೆ ಪಾದರಸ. ನಮ್ಮ ಪಾದರಸದ ಲ್ಯಾಟಿನ್ ನೇಮ್ ಬಂದು ಹೈಡ್ರಾರ್ಜಿರಮ್. ಪಕ್ಕಾ ನೆನ್ಪಿಟ್ಕೊಳ್ಳೇಬೇಕು, ಬಿಕಾಸ್ ಈ ಸೋಡಿಯಮ್ಮು ಮತ್ತು ಮರ್ಕ್ಯೂರಿ, ಬೆಳ್ಳಿ ಅದರದ್ದೆಲ್ಲ ಲ್ಯಾಟಿನ್ ವರ್ಡ್ ಕೇಳ್ತಾರೆ. ಮರ್ಕ್ಯೂರಿಯ ಲ್ಯಾಟಿನ್ ವರ್ಡು ಹೈಡ್ರಾರ್ಜಿರಮ್ಮು. ಮರ್ಕ್ಯೂರಿಯ ಓರ್ ಬಂದು ಸಿನ್ನೆಬಾರ್ ಅಂತ ಹೇಳಿ ಕರಿತೀವಿ. ಇದ್ರ ಜೊತೆಗೆ ಪಿಚ್ ಬ್ಲೆಂಡೆ ಅಂತಕ್ಕಂತಹ ಓರ್ ಬರುತ್ತೆ, ಅದನ್ನು ಕೂಡ ಕೇಳ್ತಾರೆ. ನಮ್ಮ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಯುರೇನಿಯಂನ ಅದಿರು ಬಂದು ಪಿಚ್ ಬ್ಲೆಂಡೆ. ಮರ್ಕ್ಯೂರಿಯ ಅದಿರು ಬಂದು ಮರ್ಕ್ಯೂರಿ ಓರ್ ಬಂದು ಸಿನ್ನೆಬಾರ್. ಮರ್ಕ್ಯೂರಿಯ ಲ್ಯಾಟಿನ್ ನೇಮ್ ಏನು ಅಂತ ಹೇಳಿದ್ರೆ ಹೈಡ್ರಾರ್ಜಿರಮ್. ಅಥವಾ ಪಾದರಸದ ಲ್ಯಾಟಿನ್ ನೇಮ್ ಏನು ಅಂತಲೂ ಕೇಳ್ಬೋದು. ಅಥವಾ ಹೈಡ್ರಾರ್ಜಿರಮ್ ಅನ್ನೋದು ಯಾವುದರ ಒಂದು ಲ್ಯಾಟಿನ್ ವರ್ಡ್ ಅಂತಲೂ ಕೇಳ್ಬೋದು. ಬಟ್ ಎರಡೂ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಆರಮ್. ಆರಮ್ ಅಂತಕ್ಕಂಥದ್ದು ಗೊತ್ತು ನಿಮಗೆ, AU ಸಿಂಬಲ್ ಫಾರ್ ವಾಟ್ ಅಂತ ಹೇಳಿದ್ರೆ ಗೋಲ್ಡ್, ಬಂಗಾರ ಅಥವಾ ಚಿನ್ನ ಅಂತ ನಾವೇನು ಕರಿತೀವಿ. ಚಿನ್ನದ ಲ್ಯಾಟಿನ್ ವರ್ಡು ಆರಮ್. ದಟ್ಸ್ ವೈ ಚಿನ್ನದ ಸಂಕೇತ ಅಥವಾ ಗೋಲ್ಡ್ನ ಸಿಂಬಲ್ ಅಂತ ಬಂತು ಅಂತ ಹೇಳಿದ್ರೆ AU. ಮ್ಯಾಚ್ ದಿ ಫಾಲೋಯಿಂಗ್ ಕೂಡ ಕೇಳ್ತಾ ಹೋಗ್ಬೋದು. ಇಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಕೊಟ್ಟು ಅಲ್ಲಿ ಅದರ ಒಂದು ಸಿಂಬಲ್ಸ್ಗಳನ್ನು ಕೇಳ್ತಾ ಹೋಗ್ಬೋದು. ಅಲ್ಲಿ ನೋಡೋದಾದರೆ ನಾವು ಡಬಲ್ ಆನ್ಸರ್ ಸಿಗ್ತಾ ಇದೆ. ಸೋಡಿಯಂ ಅಂತ ಹೇಳಿದ್ರೆ ಫಸ್ಟು ನೇಟ್ರಿಯಂ N, ಸೋಡಿಯಂ ಅಂದರೆ Na ಸಿಂಬಲ್. ನೆಕ್ಸ್ಟು ಹೈಡ್ರಾರ್ಜಿರಮ್ ಮರ್ಕ್ಯೂರಿ. ನೆಕ್ಸ್ಟ್ HG ಅಂತ ಹೇಳಿ ಕರಿತೀವಿ. ಆರಮ್ AU ಅಂದರೆ AU ಅನ್ನೋದು ಗೋಲ್ಡಿನ ಒಂದು ಸಿಂಬಲ್ಲು, ಅದರ ಲ್ಯಾಟಿನ್ ವರ್ಡ್ ಬಂದು ಆರಮ್. ನೆಕ್ಸ್ಟು ಅರ್ಜೆಂಟಮ್ ಅಂದರೆ ಸಿಲ್ವರ್, ಬೆಳ್ಳಿ. ಬೆಳ್ಳಿಯ ಒಂದು ಸಂಕೇತ ಸಿಂಬಲ್ ಬಂದು AG ಅಂತ ಹೇಳಿ ಕರಿತೀವಿ. ಬೆಳ್ಳಿಯ ಲ್ಯಾಟಿನ್ ನೇಮ್ ಏನು ಅಂತ ಹೇಳಿದ್ರೆ ಅರ್ಜೆಂಟಮ್ ಅಂದರೆ AG. ಅದನ್ನು ಕೂಡ ಒಟ್ಟೊಟ್ಟಿಗೆ ನೆನ್ಪಿಟ್ಕೋಬೋದು ಇಲ್ಲಿ 4 ಕೂಡ. ಸೋಡಿಯಂನ ಸಿಂಬಲ್ಲು Na, ಅದರ ಲ್ಯಾಟಿನ್ ವರ್ಡ್ ನೇಟ್ರಿಯಂ. ನೆಕ್ಸ್ಟು ಮರ್ಕ್ಯೂರಿ, ಪಾದರಸದ ಸಿಂಬಲ್ ಬಂದು HG, ಅಮಾಲ್ಗಮ್ ಅಂತಲೂ ಕೂಡ ಕರಿತೀವಿ. ಅದರ ಒಂದು ಲ್ಯಾಟಿನ್ ನೇಮ್ ಬಂದು ಹೈಡ್ರಾರ್ಜಿರಮ್. ನೆಕ್ಸ್ಟು AU ಅಂದರೆ ಗೋಲ್ಡ್, ಗೋಲ್ಡಿನ ಸಿಂಬಲ್ ಬಂದು AU, ಅದರ ಒಂದು ಲ್ಯಾಟಿನ್ ನೇಮು ಆರಮ್. ನೆಕ್ಸ್ಟ್ ಫೈನಲಿ ದ ಸಿಲ್ವರ್ ಅಂದರೆ ಬೆಳ್ಳಿಯ ಒಂದು ರಾಸಾಯನಿಕ ಸಂಕೇತ AG, ಅದಕ್ಕೆ ಲ್ಯಾಟಿನ್ ವರ್ಡ್ ಬಂದು ಅರ್ಜೆಂಟಮ್ ಅಂತೇಳಿ ಕರಿತೀವಿ. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನೇಟ್ರಿಯಂ ಅಂತ ಹೇಳಿ ಕರಿತೀವಿ. ದ ನೆಕ್ಸ್ಟ್ ಒನ್, ದಿ ಮೋಸ್ಟ್ ಅಂದರೆ ವೆರಿ 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 ಇಂಪಾರ್ಟೆಂಟ್ ಪ್ರಶ್ನೆ ಅಂತಲೇ ಇದಕ್ಕೆ ಕರಿತೀವಿ. ಬಿಕಾಸ್ ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ 4 ಆಪ್ಷನು, 4 ಆಪ್ಷನು ನೀವು ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದ್ರೂ ಕೂಡ ಎಲ್ಲೋ ಒಂದೆರಡು ಕಡೆ ಸ್ಕಿಪ್ ಆಗಿರುತ್ತೆ ಬಿಟ್ಟರೆ ಪಕ್ಕಾ ಅರೈಸಿಂಗ್ ಕ್ವಶನ್ ಇದು. ನೆಕ್ಸ್ಟು ಕೇಳಲೇಬೇಕಾದಂತಹ ಪ್ರಶ್ನೆ. ದಟ್ಸ್ ವೈ ಇದನ್ನು ನಾವು ಫುಲ್ ಗಮನ ಇಟ್ಟು ಕೇಳಿಸ್ಕೊಂಡು ನೆಕ್ಸ್ಟ್ ಇದನ್ನು ನೆನ್ಪಿಟ್ಕೊಳ್ಳೇಬೇಕು. ಅದರಲ್ಲಿ ಈ ರೀತಿ ಇದೆ: ವಿಭಿನ್ನ ಧಾತುಗಳ ಪರಮಾಣು ಸಂಖ್ಯೆ ಬೇರೆ ಬೇರೆ ಆಗಿದ್ದು ರಾಶಿ ಸಂಖ್ಯೆ ಒಂದೇ ಆಗಿರುವುದು. ಅಂದರೆ ಕನ್ನಡನಲ್ಲಿ ಒಂದು ಸಲ ಓದ್ಕೊಳ್ರಿ, ಬಟ್ ಇಂಗ್ಲೀಷಲ್ಲಿ ಓದಿದ್ರೆ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್, ತುಂಬ ನೆನಪಿರುತ್ತೆ. ಎಲಿಮೆಂಟ್ಸ್ ಡಿಫರ್ ಇನ್ ಅಟಾಮಿಕ್ ನಂಬರ್, ಪರಮಾಣು ಸಂಖ್ಯೆ ಬೇರೆ ಇರುತ್ತೆ, ಬಟ್ ಸೇಮ್ ಇನ್ ಮಾಸ್ ನಂಬರ್, ಪರಮಾಣು ರಾಶಿ ಸಂಖ್ಯೆ ಒಂದೇ ಥರ ಇರುತ್ತೆ. ಅಂದರೆ ಪರಮಾಣು ರಾಶಿ ಸಂಖ್ಯೆ ಒಂದೇ ಥರ ಇದ್ದು ಪರಮಾಣು ಸಂಖ್ಯೆ ಬೇರೆ ಬೇರೆ ಆಗಿದ್ದರೆ
ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಐಸೋಬಾರ್ಸ್. ಈಗ ಬಾರ್ ಅನ್ನೋದನ್ನ ಒಂದು ರೂಫ್ ಅಂತಾನೆ ನೆನ್ಪಿಟ್ಕೋಬೋದು ನಾವು. ಬಾರ್ ಅಂತ ಹೇಳಿದ್ರೆ ಮೇಲ್ಗಡೆ ಇರ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅಟಾಮಿಕ್ ಮಾಸ್ ನಂಬರ್ ಅಂತ ಕರಿತೀವಿ ಮೇಲೆ. ನೆಕ್ಸ್ಟು ಕೆಳಗಡೆ ಅಂದರೆ ನಮ್ಮ ಲೆಗ್ ನೆನ್ಪಿಟ್ಕೋಬೋದು. ಹೆಡ್ ಬಂದು ಅಟಾಮಿಕ್ ಮಾಸ್ ನಂಬರ್, ಲೆಗ್ ಬಂದು ಅಟಾಮಿಕ್ ನಂಬರ್ ಅಂತ ನೆನ್ಪಿಟ್ಕೋಬೋದು. ಇಲ್ಲೇನಾಗುತ್ತೆ ಐಸೋಬಾರ್ಗಳಲ್ಲಿ ಅಂತ ಹೇಳಿದ್ರೆ ಲೆಗ್ಗಲ್ಲಿರ್ತಕ್ಕಂತಹ ಸಂಖ್ಯೆಗಳು ಬೇರೆ ಬೇರೆ ಆಗಿರುತ್ತೆ. ದಟ್ ಮೀನ್ಸ್ ಅಟಾಮಿಕ್ ನಂಬರು ಏನಾಗಿರುತ್ತೆ ಅಂತ ಹೇಳಿದ್ರೆ ಬೇರೆ 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 ಚೇಂಜಸ್ ಇರುತ್ತೆ. ಬಟ್ ನಮ್ಮ ಹೆಡ್ ಅಂತ ನಾವೇನು ಕರಿತೀವಿ ಮಾಸ್, ಹೆಡ್ ಅಂದರೆ ತಲೆ ವೆಯ್ಟ್ ಅಂತ ನೆನ್ಪಿಟ್ಕೋಬೋದು. ಸೊ ಮಾಸ್ ನಂಬರ್ ಏನಾಗಿರುತ್ತೆ ಸೇಮ್ ಇರುತ್ತೆ, ಅಟಾಮಿಕ್ ನಂಬರ್ ಏನಾಗಿರುತ್ತೆ ಡಿಫರ್ ಚೇಂಜಸ್ ಆಗಿರುತ್ತೆ. ಅದಕ್ಕೆ ನಾವು ಐಸೋಬಾರ್ ಅಂತ ಹೇಳಿ ಕರಿತೀವಿ. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಐಸೋಬಾರ್. ನೆಕ್ಸ್ಟ್ ನೋಡೋದಾದರೆ ಐಸೋಟೋಪ್. ಐಸೋಟೋಪ್ ಅಂತ ಹೇಳಿದ್ರೆ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಅನೇಕ ಬಾರಿ ಡಿಸ್ಕಸ್ ಮಾಡಿದ್ದೀವಿ. ಐಸೋಟೋಪ್ ಅಂದ್ರೇನು ಅಂತ ಡಿಸ್ಕಸ್ ಮಾಡಿರೋದಲ್ಲ, ಐಸೋಟೋಪ್ಗಳಿಗೆ ಉದಾಹರಣೆ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ನ ಐಸೋಟೋಪುಗಳು. ಹೈಡ್ರೋಜನ್ನ ಐಸೋಟೋಪುಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೀಶಿಯಂ ಅನ್ನೋ 3 ಐಸೋಟೋಪ್ಗಳನ್ನು ಹೈಡ್ರೋಜನ್ ಹೊಂದಿದೆ ಅಂತ ಡಿಸ್ಕಸ್ ಮಾಡಿದ್ದೀವಿ. ಅಲ್ಲೇನು ಡಿಸ್ಕಸ್ ಮಾಡಿದ್ದೀವಿ, ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೀಶಿಯಮ್ದು ಅಟಾಮಿಕ್ ನಂಬರ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಸೇಮ್ ಇರುತ್ತೆ, ಅಟಾಮಿಕ್ ಮಾಸ್ ನಂಬರು ಚೇಂಜ್ ಆಗಿರುತ್ತೆ. ಅಂದರೆ ಡೆಡ್ಲಿ ಅಪೋಸಿಟ್ ಟು ದಿಸ್ ಡೆಫಿನೇಷನ್ ಐಸೋಟೋಪ್ ಆಗತ್ತೆ. ಅಂದರೆ ಹೈಡ್ರೋಜನ್ನು, ಡ್ಯೂಟೇರಿಯಮ್ಮು, ಟ್ರೀಶಿಯಮ್ 3ದು ಲೆಗ್ ಅಂತ ನಾವೇನು ಕರಿತೀವಿ ಅಂದರೆ ಅಟಾಮಿಕ್ ನಂಬರ್ ಏನಾಗಿರುತ್ತೆ ಸೇಮ್ ಇರುತ್ತೆ, ಹೆಡ್ ಅಟಾಮಿಕ್ ಮಾಸ್ ನಂಬರು ಚೇಂಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪ್ರೋಟಿಯಂ H1 ನೆಕ್ಸ್ಟ್ ಡ್ಯೂಟೇರಿಯಂ H1H2 ಮೇಲ್ಗಡೆ 2 ಇರುತ್ತೆ. ನೆಕ್ಸ್ಟ್ ಟ್ರೀಶಿಯಂ H1 H3 1 2 3 ಚೇಂಜಸ್ ಆಗ್ತಾ ಇದೆ, ಕೆಳಗಡೆ 1 1 1. ದಟ್ಸ್ ವೈ ಪ್ರೋಶಿಯಂ, ಡ್ಯೂಟೇರಿಯಂ, ಟ್ರೀಶಿಯಂ ಈಸ್ ದಿ ಬೆಸ್ಟ್ ಐಸೋಟೋಪ್ ಆಫ್ ಅ ಹೈಡ್ರೋಜನ್ ಅಂತ ಕರಿತೀವಿ. ಲೆಗ್ಗು ಏನಾಗಿರುತ್ತೆ ಸೇಮ್ ಇರುತ್ತೆ, ಹೆಡ್ಡು ಚೇಂಜ್ ಆಗಿರುತ್ತೆ, ಅದೇ ಐಸೋಟೋಪ್. ಲೆಗ್ಗು ಚೇಂಜ್ ಆಗಿದ್ದು ಹೆಡ್ಡು ಸೇಮ್ ಇದ್ದರೆ ಐಸೋಬಾರ್. 2 ಗೊತ್ತಾಯಿತು. ನೆಕ್ಸ್ಟ್ ಐಸೋಟೋನ್ಗಳು. ಐಸೋಟೋನ್ ಅಂತ ಅಂದರೆ ಇಲ್ಲೇನಾಗಿರುತ್ತೆ ಫ್ರೆಂಡ್ಸ್ ಅಂದರೆ ಲೆಗ್ಗು ಚೇಂಜ್ ಇರುತ್ತೆ, ಹೆಡ್ಡು ಚೇಂಜ್ ಇರುತ್ತೆ, ಬಟ್ ಏನು ಸೇಮ್ ಇರುತ್ತೆ. ಸೊ ಅಲ್ಲಿ ಹೆಡ್ಡಲ್ಲಿ ಏನಾಗುತ್ತೆ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ನಂಬರ್ ಬರುತ್ತೆ. ಸೊ ಪ್ರೋಟಾನ್ಗಳು ಚೇಂಜ್ ಇದ್ದರೂ ನ್ಯೂಟ್ರಾನ್ಗಳ ಸಂಖ್ಯೆ ಏನಾಗಿರುತ್ತೆ ಸೇಮ್ ಇರುತ್ತೆ. ಅಂದರೆ ಇದನ್ನು ನಾವು ನೆಕ್ಸ್ಟು ನಮ್ಮ ಕ್ಯೂರಿಯಸ್ ಕೆಮಿಸ್ಟ್ರಿ ಏನು ಸ್ಟಾರ್ಟ್ ಮಾಡಿದ್ದೀವಲ್ಲ ಆ್ಯಟಮ್ನ ನೆಕ್ಸ್ಟ್ ಮುಂದುವರೆದ ಭಾಗದಲ್ಲಿ ಇದನ್ನು ಇನ್ ಡೀಟೇಲ್ ಆಗಿ ವಿತ್ ದಿ ಹೆಲ್ಪ್ ಆಫ್ ಎಕ್ಸಾಂಪಲ್ಸು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಬಟ್ ಇಷ್ಟು ನೆನಪಿರಬೇಕು, ಐಸೋಬಾರ್ ಅಂದರೆ ಇಲ್ಲೇ ಡೆಫಿನೇಷನ್ ಇದೆ, ಇದ್ರ ಡೆಡ್ಲಿ ಅಪೋಸಿಟ್ ಡೆಫಿನೇಷನ್ನು ಐಸೋಟೋಪ್. ಬಟ್ ಐಸೋಟೋನಲ್ಲಿ ದೆರ್ ಈಸ್ ನೋ ಕನ್ಫ್ಯೂಷನ್ಸ್, ಹೆಡ್ಡು ಚೇಂಜ್ ಇರುತ್ತೆ, ಲೆಗ್ಗು ಚೇಂಜ್ ಇರುತ್ತೆ, ಬಟ್ ನ್ಯೂಟ್ರಾನ್ಗಳ ಸಂಖ್ಯೆ ಸೇಮ್ ಇರುತ್ತೆ. ಅದು ಹೆಂಗೆ ವಿತ್ ದಿ ಹೆಲ್ಪ್ ಆಫ್ ಎಕ್ಸಾಂಪಲ್ ನಾವು ಥಿಯರಿ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಒನ್ ಐಸೋಡಯಾಫನ್ಸ್. ಇದು ತುಂಬ ಈಸಿ. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಜಸ್ಟ್ ಮಾತಾಡಿದ್ವಿ ಐಸೋಟೋನಲ್ಲಿ ಪ್ರೋಟಾನ್ ಸಂಖ್ಯೆ ಬೇರೆ ಇರುತ್ತೆ, ನ್ಯೂಟ್ರಾನ್ ಸಂಖ್ಯೆ ಒಂದಾಗಿರುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಲೆಗ್ ಚೇಂಜ್ ಇರುತ್ತೆ, ಹೆಡ್ಡಲ್ಲಿ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಎರಡೂ ಕೂಡ ಏನಾಗಿರುತ್ತೆ ಸೇಮ್ ಇರುತ್ತೆ. ಪ್ರೋಟಾನ್ ನ್ಯೂಟ್ರಾನ್ ಸೇಮ್ ಇರುತ್ತೆ, ಪ್ರೋಟಾನ್ ನ್ಯೂಟ್ರಾನ್ ಸೇಮ್ ಇರುತ್ತೆ. ಅಂದರೆ ಈ ಐಸೋಬಾರ್ ಐಸೋಟೋಪಿಗೆ ಹೆಂಗೆ ಡೆಡ್ಲಿ ಅಪೋಸಿಟ್ ಇರುತ್ತೋ ಆ್ಯಸ್ ಇಟ್ ಈಸ್ ಐಸೋಟೋನಲ್ಲಿ ಬರೀ ನ್ಯೂಟ್ರಾನ್ ಸಂಖ್ಯೆ ಸೇಮ್ ಇರುತ್ತೆ. ಬಟ್ ಐಸೋಡಯಾಫನ್ಸಲ್ಲಿ ಅಟಾಮಿಕ್ ನಂಬರು ಚೇಂಜ್ ಇರುತ್ತೆ, ಅಟಾಮಿಕ್ ಮಾಸ್ ನಂಬರಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಸೇಮ್, ಪ್ರೋಟಾನ್ ನ್ಯೂಟ್ರಾನ್ ಸೇಮ್, ಪ್ರೋಟಾನ್ ನ್ಯೂಟ್ರಾನ್ ಸೇಮ್ ಇರುತ್ತೆ. ಇದನ್ನು ವಿತ್ ದಿ ಹೆಲ್ಪ್ ಆಫ್ ಎಕ್ಸಾಂಪಲ್ಸ್ ಕಲಿತ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಥಿಯರಿ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಐಸೋಬಾರ್ಸ್. ಸೊ ದ ನೆಕ್ಸ್ಟ್ ಒನ್ ಈ ಕೆಳಗಿನವುಗಳಲ್ಲಿ ಸಂಯುಕ್ತಕ್ಕೆ ಉದಾಹರಣೆ. ಸೊ ಇಲ್ಲಿ ಗೊತ್ತಿರುತ್ತೆ ನಿಮಗೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎಕ್ಸಾಂಪಲ್ ಫಾರ್ ಅ ಕಾಂಪೌಂಡ್ ಅಂತ ಇದೆ. ಕಾಂಪೌಂಡ್ ಅಂದರೆ ಏನು, ಕೆಲವೊಂದು ಸಲ ಏನು ಮಾಡಿಬಿಡ್ತೀವಿ ಕಾಂಪೌಂಡು ಒಂದೇ ಮಿಕ್ಸ್ಚರು ಒಂದೇ, ಇಂಗ್ಲೀಷಲ್ಲಿ ಕನ್ಫ್ಯೂಸ್ ಆಗಲ್ಲ. ಕಾಂಪೌಂಡ್ ಮಿಕ್ಸ್ಚರ್ ಅಂದರೆ ಮಿಕ್ಸ್ಚರು, ಕಾಂಪೌಂಡ್ ಅಂದರೆ ಅಲ್ಲೇನೋ
ಕೆಮಿಕಲ್ ರಿಯಾಕ್ಷನ್ಸ್ ನಡೀತಾ ಇದೆ, ಕೆಮಿಕಲ್ ಕಾಂಪೋಸಿಷನ್ ಆಗ್ತಾ ಇದೆ ಪರ್ಟಿಕ್ಯುಲರ್ ಆಗಿ ಅಂತ. ಬಟ್ ಇನ್ ಕನ್ನಡ ನಾವೇನು ಮಾಡ್ತೀವಿ ಅಂದರೆ ಸಂಯುಕ್ತ ಮಿಶ್ರಣ ಎರಡಕ್ಕೂ ಕೂಡ ಕನ್ಫ್ಯೂಷನ್ ಮಾಡ್ಕೊಂಡಿರ್ತೀವಿ. ಎಕ್ಸಾಮಲ್ಲಿ ಹೋದಾಗೂ ಕೂಡ ಕನ್ಫ್ಯೂಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ದಟ್ಸ್ ವೈ ಇಲ್ಲಿ ನಾವು ವಿತ್ ದಿ ಹೆಲ್ಪ್ ಆಫ್ ಡೆಫಿನಿಷನ್ ಕಲಿತಾ ಹೋಗೋಣ. ಅದಕ್ಕೂ ಮುಂಚೆ ನಾವು ಕೊಟ್ಟಿರೋ ಆಪ್ಷನ್ಸಲ್ಲಿ ನೋಡಿದ್ರೆ ಏನಾದ್ರು ಐಡಿಯಾ ಬರ್ಬೋದಾ ನೋಡೋಣ. ಕಾರ್ಬನ್ ಡೈಆಕ್ಸೈಡ್ ಇದೆ, ನೈಟ್ರೋಜನ್ ಇದೆ, ಕಾರ್ಬನ್ ಇದೆ ಮತ್ತು ಏರ್ ಇದೆ. ಸೊ ಇಲ್ಲಿ ಕಾಂಪೌಂಡ್ ಅಂದ ತಕ್ಷಣವೇ ನಾವೇನು ಮಾಡಿಬಿಡ್ತೀವಿ ಅಂದರೆ ಡೈರೆಕ್ಟ್ಲಿ ಗೋ ಫಾರ್ ಆಪ್ಷನ್ ಡಿ ಅಂತ ಹೇಳಿ ಟಿಕ್ ಮಾಡಿಬಿಡ್ತೀವಿ. ಸೊ ಯಾಕೆ ಟಿಕ್ ಮಾಡ್ತೀವಿ? ಸಂಯುಕ್ತ ಆ್ಯಸ್ ಲೈಕ್ ಆ್ಯಸ್ ಅ ಮಿಕ್ಸ್ಚರ್ ಅಂದರೆ ಮಿಶ್ರಣ, ಸಂಯುಕ್ತ ಮಿಶ್ರಣ ಎರಡು ಒಂದೇ ಇರ್ಬೋದು ಅಂಥೇಳಿ ಗಾಳಿಗೆ ಹೋಗ್ಬಿಡ್ತೀವಿ. ಬಿಕಾಸ್ ಗಾಳಿ ಆಲ್ಸೋ ಒನ್ ಆಫ್ ದಿ ಕಾಂಪೌಂಡ್ ಅಂದ್ಕೊಂಡ್ಬಿಡ್ತೀವಿ. ಯಾಕಂದರೆ ಗಾಳಿನಲ್ಲಿ ಗೊತ್ತು ನಿಮಗೆ ಮೋಸ್ಟ್ ಕಂಟೆಂಟ್ 78% ನೈಟ್ರೋಜನ್ ಇರುತ್ತೆ, 21% ಆಕ್ಸಿಜನ್ ಇರುತ್ತೆ, 0.09% ಆರ್ಗಾನ್ ಇರುತ್ತೆ, 0.03 ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಹಿಂಗೆ ಅಂದ್ಕೊಂಬಿಟ್ಟಿರ್ತೀವಿ. ಸೊ ಅಲ್ಲಿ ಏನಾಗಿದೆ, ಮಿಕ್ಸ್ಚರ್ ಆಗಿದೆಯಲ್ಲ, ಸೊ ಮಿಕ್ಸ್ ಆಗಿದೆ ಅಂದರೆ ಅದು ಕೂಡ ಸಂಯುಕ್ತ ಅಲ್ಲ, ಹೋಗ್ಬಿಡ್ತೀವಿ. ಬಟ್ ದಟ್ ಈಸ್ ನಾಟ್ ಅ ರೈಟ್ ಆನ್ಸರ್. ಬಿಕಾಸ್ ಯಾಕಲ್ಲ ಅಂತ ಹೇಳ್ತೀನಿ ನಾನು. ಗಾಳಿ ಅನ್ನೋದು ಒಂದು ಮಿಶ್ರಣ. ಅಲ್ಲಿ ಯಾವುದೇ ನಿರ್ದಿಷ್ಟ ಅನುಪಾತಕ್ಕನುಗುಣವಾಗಿ ಅಥವಾ ಯಾವುದೇ ಸೇಮ್ ಎಲಿಮೆಂಟು, ಬಾಂಡಿಂಗ್ ಎಲಿಮೆಂಟು ಯಾವುದೂ ಇರೋದಿಲ್ಲ. ಬಿಕಾಸ್ ನಿಮಗೆ ಗೊತ್ತು, ಹೈಯೆಸ್ಟ್ ಕ್ವಾಂಟಿಟಿ ನೈಟ್ರೋಜನ್ ಇರುತ್ತೆ, ಲೋಯೆಸ್ಟ್ ಅಂತ ಬಂದರೆ CO2 ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಬಟ್ ದಟ್ ಈಸ್ ನಾಟ್ ಅ ರೈಟ್ ಆನ್ಸರ್. ಗಾಳಿ ಅನ್ನೋದು ಒಂದು ಮಿಶ್ರಣ. ಮೋಸ್ಟ್ ಕ್ವಾಂಟಿಟಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಗೊತ್ತು ನಿಮಗೆ, ನೈಟ್ರೋಜನ್ ಫಸ್ಟ್ ಇರುತ್ತೆ, 78% ಇರುತ್ತೆ. ಸೊ ಯಾವುದೋ ಒಂದು ಅನಿಲ ಜಾಸ್ತಿ ಇದ್ದು ಇನ್ಯಾವುದೋ ಒಂದು ಅನಿಲ ಕಡಿಮೆ ಇರೋದಲ್ಲ. ಬಿಕಾಸ್ ಈ ಗಾಳಿ ಅನ್ನೋದು ಒಂದು ಅನಿಲ. ಈ ಅನಿಲ ಏನು ಮಾಡುತ್ತೆ ಅಂತ ಹೇಳಿದ್ರೆ ಉರಿಯೋದಕ್ಕೆ, ದಹನ ಕ್ರಿಯೆಗೆ ಹೆಲ್ಪ್ ಮಾಡುತ್ತೆ. ಯಾವ ಅನಿಲ? ಆಕ್ಸಿಜನ್. ಆಮ್ಲಜನಕ ಏನು ಮಾಡುತ್ತೆ? ಕಂಬಷನ್ ರೇಟನ್ನ ಇನ್ಕ್ರೀಸ್ ಮಾಡುತ್ತೆ, ದಹನ ಕ್ರಿಯೆಗೆ ಹೆಲ್ಪ್ ಮಾಡುತ್ತೆ. ವಾಟ್ ಅಬೌಟ್ ಅದರ್ ಗ್ಯಾಸಸ್? ಈ ಗಾಳಿ ಅಂದ ತಕ್ಷಣವೇ ಅನಿಲ. ಅದರಲ್ಲಿ ಬರ್ತಕ್ಕಂಥ ಅನಿಲಗಳು ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಆರ್ಗನ್ ಅಂತ ಕರಿತೀವಿ. ಅಷ್ಟೂ ಕೂಡ ಅನಿಲಗಳು. ದಟ್ಸ್ ವೈ ಗಾಳಿ ಅನ್ನೋದು ಒಂದು ಕಾಂಪೌಂಡ್ ಅಲ್ಲ, ಅದು ಒಂದು ಮಿಶ್ರಣ. ಏರ್ ಈಸ್ ಅ ಮಿಕ್ಸ್ಚರ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗಿದ್ರೆ ಗಾಳಿ ಅಲ್ಲ ಅಂತ ಹೇಳಿದ್ರೆ ಇಲ್ಲಿ ಉಳಿದಿರೋದು ಇನ್ 3 ಆಪ್ಷನ್ಸ್. ಸೊ ಅದಕ್ಕೆ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಜಸ್ಟ್ ಮಾತಾಡಿದ್ವಿ, ನೈಟ್ರೋಜನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ ಅಂತ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಗ್ಯಾಸ್. ನೆಕ್ಸ್ಟ್ ಕಾರ್ಬನ್ ಬರಲ್ಲ, ಗೊತ್ತು ನಿಮಗೆ, ಅಲ್ಲೋಟ್ರೋಪಿಕ್ ಫಾರ್ಮಲ್ಲಿ ಬರುತ್ತೆ ಕಾರ್ಬನ್ನು. ಸೊ ಉಳ್ಕೊಂಡಿರೋದು ನಮ್ಮ CO2. ಯಾಕೆ CO2 ಕೂಡ ಒಂದು ಅನಿಲ, ಆದರೆ ಅಲ್ಲಿ CO2ನ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಬಟ್ ಗಾಳಿನಲ್ಲಿ ಏನಾಗುತ್ತೆ, CO2 ಇರುತ್ತೆ, ಆಕ್ಸಿಜನ್ ಇರುತ್ತೆ, ನೈಟ್ರೋಜನ್ ಇರುತ್ತೆ. ನೈಟ್ರೋಜನ್ ಮೋರ್ ಕ್ವಾಂಟಿಟಿ ಇರುತ್ತೆ. ಬಟ್ ಅಲ್ಲಿ ನೈಟ್ರೋಜನ್ನು ಇನ್ನೊಂದು ಅಣುವಿನೊಂದಿಗೆ ಅಲ್ಲಿ ಅಣುಬಂಧವನ್ನು ಮಾಡ್ಕೊಂಡಿರಲ್ಲ. ನೆಕ್ಸ್ಟು ನಾವು ನೋಡೋದು ಕಾರ್ಬನ್, ಅದು ಕೂಡ ಸಿಂಗಲ್. ದಟ್ಸ್ ವೈ ನೈಟ್ರೋಜನ್ ಕಾರ್ಬನ್ ಡಿಲೀಟ್. ಗಾಳಿ ಅನ್ನೋದರಲ್ಲಿ ಅನೇಕ ಅನಿಲಗಳಿರುತ್ತೆ. ದಟ್ಸ್ ವೈ ಗಾಳಿ ಅನ್ನೋದು ಒಂದು ಮಿಶ್ರಣಕ್ಕೆ ಉದಾಹರಣೆ, ಮಿಕ್ಸ್ಚರ್ಗೆ ಉದಾಹರಣೆನೇ ಹೊರತು ಕಾಂಪೌಂಡ್ ಅಲ್ಲ. ದಟ್ಸ್ ವೈ ನೈಟ್ರೋಜನ್, ಕಾರ್ಬನ್ ಮತ್ತು ಏರ್ ಮೂರನ್ನು ಡಿಲೀಟ್ ಮಾಡ್ತೀವಿ. ಉಳ್ಕೊಂಡಿದ್ದು ಒನ್ ಆ್ಯಂಡ್ ಓನ್ಲಿ ಎ ಆಪ್ಷನ್, ಕಾರ್ಬನ್ ಡೈಆಕ್ಸೈಡ್. ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಅತ್ಯುತ್ತಮ ಎಕ್ಸಾಂಪಲ್ ಫಾರ್ ಕಾಂಪೌಂಡ್. ಬಿಕಾಸ್ ಅದರಲ್ಲಿ ಏನಾಗಿರುತ್ತೆ ಅಂದರೆ ಅಣುಬಂಧ ಏರ್ಪಟ್ಟಿರುತ್ತೆ. ಏನು ಅಣುಬಂಧ ಏರ್ಪಟ್ಟಿರುತ್ತೆ ಅಂತ ಹೇಳಿದ್ರೆ CO2, ಕಾರ್ಬನ್ ಇದೆ, ಆಕ್ಸಿಜನ್ನ 2 ಪರಮಾಣುಗಳು ಕಾರ್ಬನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದೆ. ದಟ್ಸ್ ವೈ CO2 ಆಗಿರ್ಬೋದು. ನೆಕ್ಸ್ಟು ನಾವು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತಕ್ಕಂತಹ ಟೇಬಲ್ ಶುಗರ್, ಟೇಬಲ್ ಸಾಲ್ಟ್ ಅಂದರೆ ಸಾಲ್ಟ್ NaCl, ಸೋಡಿಯಂ ಕ್ಲೋರೈಡ್, ಅಡುಗೆ ಉಪ್ಪು ನಾವೇನು ಯೂಸ್ ಮಾಡ್ತೀವಿ ಅದರಲ್ಲಿ ಸೋಡಿಯಂ ಪ್ಲಸ್ ಕ್ಲೋರೈಡ್, ಸೋಡಿಯಂ ಮತ್ತು ಕ್ಲೋರಿನ್ ಅಣುಗಳು ಉತ್ತಮ ಬಂಧವನ್ನು ಏರ್ಪಡಿಸ್ಕೊಂಡಿರುತ್ತೆ. ದಟ್ಸ್ ವೈ ಸೋಡಿಯಂ ಕ್ಲೋರೈಡು ಮತ್ತು ಕಾರ್ಬನ್ ಡೈಆಕ್ಸೈಡು ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಸಂಯುಕ್ತ ಕಾಂಪೌಂಡ್. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಮಿಕ್ಸ್ಚರೇ ಬೇರೆ, ನೆಕ್ಸ್ಟು ಕಾಂಪೌಂಡೇ ಬೇರೆ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಒನ್, ಫೋಟೋಗ್ರಫಿ ಫಿಲ್ಮ್ಗಳ ತಯಾರಿಕೆಯಲ್ಲಿ ಬಳಸುವ ರಾಸಾಯನಿಕ. ವಿಚ್ ಆಫ್ ದಿ
ವಿಚ್ ಕೆಮಿಕಲ್ ಯೂಸ್ಡ್ ಇನ್ ದ ಪ್ರಿಪ್ರೇಷನ್ ಆಫ್ ಫೋಟೋಗ್ರಫಿ ಫಿಲ್ಮ್ಸ್ ಅಂದರೆ ಫೋಟೋಗ್ರಫಿ ಫಿಲ್ಮ್ಗಳಲ್ಲಿ ಬಳಸ್ತಕ್ಕಂತಹ ಒಂದು ಕೆಮಿಕಲ್ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಲ್ವರ್ ಬ್ರೋಮೈಡ್. ದಿಸ್ ಈಸ್ ದಿ ಡೈರೆಕ್ಟ್ ಕ್ವಶನ್ ಆ್ಯಂಡ್ ಡೈರೆಕ್ಟ್ ಆನ್ಸರ್. ನೆನ್ಪಿಟ್ಕೋಬೇಕು, ಫೋಟೋಗ್ರಫಿ ಫಿಲ್ಮ್ಗಳ ತಯಾರಿಕೆಯಲ್ಲಿ ಬಳಸ್ತಕ್ಕಂಥದ್ದು ಸಿಲ್ವರ್ ಬ್ರೋಮೈಡ್. ಸೊ ದ ನೆಕ್ಸ್ಟ್ ಒನ್, ಪ್ರಯೋಗಶಾಲಾ ಉಪಕರಣಗಳು ಇನ್ ದ ಪ್ರಿಪ್ರೇಷನ್ ಆಫ್ ಲ್ಯಾಬೊರೇಟರಿ ಇಕ್ವಿಪ್ಮೆಂಟ್ಸ್. ಲ್ಯಾಬೊರೇಟರಿ ಇಕ್ವಿಪ್ಮೆಂಟ್ಸ್ ಅಂದರೆ ಗೊತ್ತಿರುತ್ತೆ ನಿಮಗೆ, ಕೋನಿಕಲ್ ಫ್ಲಾಸ್ಕ್ ಇರುತ್ತೆ, ರೌಂಡ್ ಬಾಟಮ್ ಫ್ಲಾಸ್ಕ್ ಇರುತ್ತೆ, ನೆಕ್ಸ್ಟು ಪಿಪೇಟ್ ಇರುತ್ತೆ, ಬುರೇಟ್ ಇರುತ್ತೆ, ನೆಕ್ಸ್ಟು ಡಿಸ್ಟಿಲ್ ವಾಟರ್ ಬಾಟಲ್ಸ್ ಇರುತ್ತೆ. ಸೊ ಅಲ್ಲಿ ಬಳಸ್ತಕ್ಕಂತಹ ಒಂದು ಉಪಕರಣಗಳ ತಯಾರಿಕೆಯಲ್ಲಿ, ಸೊ ಈ ಬೀಕರು ಅವೆಲ್ಲ ಏನು ಕರಿತೀವಿ ನಾವು, ಅದನ್ನು ತಯಾರಿಸೋಕ್ಕೆ ಗಾಜಿನ ಯಾವ ವಿಧವನ್ನು ಬಳಕೆ ಮಾಡ್ತೀವಿ ಅನ್ನೋದು ಪ್ರಶ್ನೆ. ಸೊ ಅಲ್ಲಿದೆ ಪೈರೆಕ್ಸ್ ಗ್ಲಾಸ್, ಸೋಡಾ ಗ್ಲಾಸ್, ಲೆಡ್ ಗ್ಲಾಸ್ ಅಂದರೆ ಸೀಸದ ಗ್ಲಾಸ್, ಮತ್ತು ಸುರಕ್ಷತಾ ಗಾಜು ಅಂತಿದೆ, ಪರ್ಪ್ಲೆಕ್ಸ್ ಗ್ಲಾಸ್ ಅಂತ ಕೂಡ ಅದನ್ನು ಕರೀತಾರೆ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಪೈರೆಕ್ಸ್ ಗ್ಲಾಸ್ ಅಂತ ಹೇಳಿ ಕರಿತೀವಿ. ಅಂದರೆ ಪೈರೆಕ್ಸ್ ಗಾಜು ಅಂತಕ್ಕಂಥದ್ದನ್ನು ಅಲ್ಲಿ ಪ್ರಯೋಗಶಾಲಾ ಉಪಕರಣಗಳಲ್ಲಿ ಬಳಸ್ತಾರೆ. ಸೊ ದ ನೆಕ್ಸ್ಟ್ ಒನ್, ಸೋಡಾ ಗ್ಲಾಸ್. ಸೋಡಾ ಗ್ಲಾಸ್ ಅಂತ ಹೇಳಿದ್ರೆ ಇನ್ ದ ಪ್ರಿಪ್ರೇಷನ್ ಆಫ್ ಬಾಟಲ್ಸ್ ಅಂದರೆ ಜಾಸ್ತಿ ದಿನ ಕಂಟೈನರಲ್ಲಿ ಸ್ಟೋರ್ ಮಾಡಿರ್ತಕ್ಕಂಥ ಕೆಮಿಕಲ್ಸ್ಗಳಲ್ಲೂ ಕೂಡ ಇದನ್ನು ಬಳಸ್ತಾರೆ. ನೆಕ್ಸ್ಟ್ ಒನ್, ಸೀಸದ ಗ್ಲಾಸು. ಸೀಸದ ಗ್ಲಾಸು ನಾವು ಡೇ ಟು ಡೇ ಲೈಫಲ್ಲಿ ಏನು ನಮ್ಮ ಮನೆಗಳಿಗೆ ಕಿಟಕಿಗಳು ಅಲ್ಲೆಲ್ಲ ಬಳಸ್ತಾರಲ್ಲ, ಸೊ ಅದಕ್ಕೆ ಲೆಡ್ ಗ್ಲಾಸನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟು ಪರ್ಪ್ಲೆಕ್ಸ್ ಗ್ಲಾಸ್ ಅಂತಿದೆ. ಸೊ ಏನಿದು ಪರ್ಪ್ಲೆಕ್ಸ್ ಗ್ಲಾಸ್ ಅಂತ ಹೇಳಿದ್ರೆ ಸುರಕ್ಷತೆಯನ್ನು ನೀಡೋದಕ್ಕೆ. ಎಲ್ಲಿ ಸುರಕ್ಷತೆ? ಮನೆಗಳಿಗೆ ಸುರಕ್ಷತೆನ ಅಂದರೆ ಅಲ್ಲ, ಈ ಬುಲೆಟ್ ಪ್ರೂಫ್ ಜಾಕೆಟ್ಸ್ ಅಂತ ನಾವೇನು ಕರಿತೀವಲ್ವಾ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲಾದರೂ ಫಾರಿನ್ ಟ್ರಿಪ್ಪು ಅಥವಾ ಏನೋ ಒಂದು ನ್ಯಾಷನಲ್ ಡೇ ಸೆಲೆಬ್ರೇಟ್ ಮಾಡಬೇಕಾದ್ರೆ PM ಅವರಿಗೆಲ್ಲ ಸುರಕ್ಷತೆ ಗ್ಲಾಸನ್ನು ಕೊಟ್ಟಿರ್ತಾರೆ, ಅಂದರೆ ಜಾಕೆಟ್ ಕೊಟ್ಟಿರ್ತಾರೆ, ಸೇಫ್ಟಿ ಜಾಕೆಟ್ ಅಂಥೇಳಿ. ಸೊ ಅಲ್ಲೇನು ಮಾಡಿರ್ತಾರೆ ಅಂತ ಹೇಳಿದ್ರೆ ಸಿಂಥೆಟಿಕ್ ಗಾಜಿನ ನಡುವೆ ಅಂದರೆ ಸಿಂಥೆಟಿಕ್ ಗ್ಲಾಸ್ ಶೀಟ್ಸ್ನ ಮಧ್ಯೆ ಏನು ಮಾಡ್ತಾರೆ, ಈ ಪರ್ಪ್ಲೆಕ್ಸ್ ಗ್ಲಾಸನ್ನು ಯೂಸ್ ಮಾಡಿ ಆ ಜಾಕೆಟ್ಗಳನ್ನು ತಯಾರಿಸಿರ್ತಾರೆ. ಅಂದರೆ ಗುಂಡು ನಿರೋಧಕ ಅಂತೇಳಿ ಕರೀತಾರೆ. ಅಂದರೆ ಯಾರಾದರೂ ಶೂಟ್ ಮಾಡಿದಾಗ ಏನಾಗುತ್ತೆ, ಆ ಜಾಕೆಟ್ ಒಳಗಡೆ ಆ ಗುಂಡು ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಅಂದರೆ ಯಾವುದೇ ಒಂದು ಅಟ್ಯಾಕ್ ಆದಾಗ, ಒಬ್ಬ ವ್ಯಕ್ತಿಯ ಮೇಲೆ ಅಟ್ಯಾಕ್ ಆದಾಗ ಯಾರು ಈ ಪರ್ಪ್ಲೆಕ್ಸ್ ಗ್ಲಾಸಿಂದ ತಯಾರಿಸಿರ್ತಕ್ಕಂತಹ ಸೇಫ್ಟಿ ಜಾಕೆಟ್ಗಳನ್ನು ಯೂಸ್ ಮಾಡ್ತಾರೋ ಸೊ ಅವರಿಗೆ ಯಾವುದೇ ತೊಂದರೆ ಅಥವಾ ಹಾನಿ ಉಂಟಾಗೋದಿಲ್ಲ. ಸೊ ಆ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ರೆಡಿ ಮಾಡೋದಕ್ಕೆ ಬಳಸೋದು ಪರ್ಪ್ಲೆಕ್ಸ್ ಗ್ಲಾಸ್. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಪೈರೆಕ್ಸ್ ಗ್ಲಾಸ್. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅಲ್ಲಿ ಬುಲೆಟ್ ಪ್ರೂಫ್ ಜಾಕೆಟ್ಸಲ್ಲಿ ಪರ್ಪ್ಲೆಕ್ಸ್ ಗ್ಲಾಸನ್ನು, ಸುರಕ್ಷತೆ ಗಾಜನ್ನು ಯೂಸ್ ಮಾಡ್ತಾರೆ. ಬಟ್ ಲ್ಯಾಬೊರೇಟರಿ ಇಕ್ವಿಪ್ಮೆಂಟ್ಸ್ ಯಾವುದನ್ನೇ ತಯಾರು ಮಾಡಬೇಕಾದ್ರೂ ಕೂಡ ಪೈರೆಕ್ಸ್ ಗ್ಲಾಸನ್ನು ಯೂಸ್ ಮಾಡ್ತಾರೆ. ಇನ್ ರಿಲೇಟೆಡ್ ಟು ದಿಸ್ ಒನ್, ಪ್ರಯೋಗಶಾಲಾ ಉಪಕರಣಗಳೇನಾದರೂ ಡ್ಯಾಮೇಜ್ ಆದರೆ, ಬ್ರೇಕ್ ಆದರೆ ಅದಕ್ಕೆ ಯಾವುದನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಗಮ್ ಟೇಪು, ಗಮ್ಮನ್ನು ಯೂಸ್ ಮಾಡಲ್ಲ. ಬದಲಾಗಿ ಪಾಪ್, ನಮ್ಮ ಸಿಂಥೆಟಿಕ್ ಮಟೀರಿಯಲ್, ನಮ್ಮ ಕೆಮಿಸ್ಟ್ರಿನಲ್ಲಿ ಬರ್ತಕ್ಕಂಥ ಸಂಶ್ಲೇಷಿತ ವಸ್ತು ಪಾಪ್ ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಯೂಸ್ ಮಾಡ್ತಾರೆ. ಎಲ್ಲಿ ಬ್ರೇಕ್ ಆಗಿರುತ್ತೋ ಈ ಲ್ಯಾಬೊರೇಟರಿ ಇಕ್ವಿಪ್ಮೆಂಟ್ಸು ಅಥವಾ ಪೈರೆಕ್ಸ್ ಗ್ಲಾಸ್ ಎಲ್ಲಿ ಬ್ರೇಕ್ ಆಗಿರುತ್ತೋ ಸೊ ಅದಕ್ಕೆ ಏನು ಮಾಡ್ತಾರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಯೂಸ್ ಮಾಡ್ತಾರೆ. ಸೊ ದ ನೆಕ್ಸ್ಟ್ ಒನ್, ಅರೆವಾಹಕಗಳಿಗೆ ಉದಾಹರಣೆ ಅಂದರೆ ಸೆಮಿ ಕಂಡಕ್ಟರ್ಸ್. ಕಂಡಕ್ಟರ್ಸ್ ಅಂದರೆ ಗೊತ್ತು ನಿಮಗೆ, ಯಾವ ಒಂದು ವಸ್ತು ತನ್ನ ಮೂಲಕ ಈಸಿಯಾಗಿ ಎಲೆಕ್ಟ್ರಾನ್ಸನ್ನು ಫ್ಲೋ ಮಾಡ್ಕೊಳ್ಳೋಕೆ ಬಿಡತ್ತೋ ಅಥವಾ ಯಾವ ಒಂದು ವಸ್ತುವಿನಲ್ಲಿ ವಿದ್ಯುತ್ ಸರಾಗವಾಗಿ ಹರಿಯುತ್ತೋ ಅವಕ್ಕೆ ನಾವು ವಾಹಕ, ಕಂಡಕ್ಟರ್ಸ್ ಅಂತ ಕರಿತೀವಿ. ನಾನ್ ಕಂಡಕ್ಟರ್ಸ್ ಅಂತ ಹೇಳಿದ್ರೆ ಈಗ ಒಣಗಿದ ಮರ ಅವಕ್ಕೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಹೋಗಿ ಕರೆಂಟ್ ಪಾಸ್ ಮಾಡ್ತೀನಿ ಅಂದರೆ ಪಾಸ್ ಆಗಲ್ಲ. ಅದೇ ಹಸಿಯಾದ ಮರದಲ್ಲಿ ವಾಟರ್ ಕಂಟೆಂಟ್ ಇತ್ತು ಅಂದರೆ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ, ಎಲೆಕ್ಟ್ರಾನ್ಸ್ ಈಸಿಯಾಗಿ ಫ್ಲೋ ಆಗುತ್ತೆ. ಬಟ್ ಇಲ್ಲಿ ನಮ್ಮ ಪ್ರಶ್ನೆ ಇರೋದು ಅರೆ ವಾಹಕ, ದಟ್ ಮೀನ್ಸ್ ಸೆಮಿ ಕಂಡಕ್ಟರ್. ಸೆಮಿ ಅಂದರೆ ಸ್ವಲ್ಪ, ಸೆಮಿಫೈನಲ್ ಥರ ಸ್ವಲ್ಪ, ಫುಲ್ಲು ಎಲೆಕ್ಟ್ರಾನ್ಸ್ ಫ್ಲೋ ಹೋಗೋಕ್ಕೆ ಬಿಡಲ್ಲ ಅಥವಾ ಎಲೆಕ್ಟ್ರಾನ್ಸ್ ಫ್ಲೋ ಮಾಡ್ಕೊಳ್ಳೋದೇ ಇಲ್ಲ ಅಂತಲ್ಲ, ಸ್ವಲ್ಪ ಸ್ವಲ್ಪ ಎಲೆಕ್ಟ್ರಾನ್ಸನ್ನು ಫ್ಲೋ ಮಾಡ್ಕೊಳ್ಳುತ್ತೆ. ಅಂತಹ ಅರೆವಾಹಕ ಯಾವುದು ಸೆಮಿ ಕಂಡಕ್ಟರ್ಸ್ಗೆ ಎಕ್ಸಾಂಪಲ್ ಅನ್ನೋದನ್ನು ನಾವಿಲ್ಲಿ ಗುರುತಿಸಬೇಕು. ಸೊ ದ ಫಸ್ಟ್ ಒನ್ ತಾಮ್ರ ಬೆಳ್ಳಿ, ನೆಕ್ಸ್ಟು ಕಬ್ಬಿಣ ಸಿಲಿಕಾನ್ ಜರ್ಮೇನಿಯಂ ತಾಮ್ರ. ಗೊತ್ತಿರುತ್ತೆ ನಿಮಗೆ. ಈಗ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ, ಇಲ್ಲಿ ನೋಡಿದಾಗ ಕೆಲವೊಂದು ವಸ್ತುಗಳು ಫುಲ್ ಎಲೆಕ್ಟ್ರಾನ್ಸನ್ನು ಫ್ಲೋ ಮಾಡ್ಕೊಳ್ತಿರುತ್ತೆ, ಕೆಲವೊಂದು ಸ್ವಲ್ಪ ನಿಧಾನವಾಗಿ ಫ್ಲೋ ಮಾಡ್ತಾ ಇರುತ್ತೆ, ಇನ್ನು ಕೆಲವೊಂದು
ಅಲ್ಪ ಸ್ವಲ್ಪ ಎಲೆಕ್ಟ್ರಾನ್ಸನ್ನು ಫ್ಲೋ ಮಾಡ್ಕೊಳ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದರೆ ತಾಮ್ರ ಬೆಳ್ಳಿ ಅಂದ ತಕ್ಷಣ, ತಾಮ್ರ ಬೆಳ್ಳಿ ಕಬ್ಬಿಣ ಅಂದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಅವು ಈಸಿಯಾಗಿ ಎಲೆಕ್ಟ್ರಾನ್ಸನ್ನು ಫ್ಲೋ ಮಾಡ್ಕೊಂಡ್ಬಿಡತ್ತೆ ಅಂತ ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಕೋತೀವಿ. ಅದರಲ್ಲೂ ಫಸ್ಟ್ ಒನ್ ಅಂತ ಹೇಳಿದ್ರೆ ಅರ್ಜೆಂಟಾಗಿ ಎಲೆಕ್ಟ್ರಾನ್ಸನ್ನು ಫ್ಲೋ ಮಾಡಿಸ್ಕೊಬಿಡುತ್ತೆ. ತಾಮ್ರನೂ ಕೂಡ ಅಷ್ಟೇ, ಜಾಸ್ತಿ ಎಲೆಕ್ಟ್ರಾನ್ಸನ್ನು ಫ್ಲೋ ಮಾಡ್ಕೊಳ್ಳುತ್ತೆ. ಕಬ್ಬಿಣ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫಾರ್ ಅ ಕಂಡಕ್ಟರ್. ಬಟ್ ನಮಗಿಲ್ಲಿ ಕಂಡಕ್ಟರ್ ಹೌದಾ ಕಂಡಕ್ಟರ್ ಅಲ್ವಾ ಕೇಳಿಲ್ಲ, ಸ್ವಲ್ಪ ಸ್ವಲ್ಪ ಎಲೆಕ್ಟ್ರಾನ್ಸ್ ಫ್ಲೋ ಮಾಡ್ಕೊಳ್ಳೋದು ಅಂತ ಕೇಳಿದ್ದಾರೆ. ಸ್ವಲ್ಪ ಸ್ವಲ್ಪ ಅಂದರೆ 2 ಪೇರನ್ನು ಗುರುತಿಸ್ಬೇಕಿಲ್ಲಿ, ಸಿಲಿಕಾನ್ ಜರ್ಮೇನಿಯಮ್. ದಟ್ ಮೀನ್ಸ್ ಆಪ್ಷನ್ ಸಿ, ಅರೆವಾಹಕಕ್ಕೆ ಉದಾಹರಣೆ ಸಿಲಿಕಾನ್ ಮತ್ತು ಜರ್ಮೇನಿಯಮ್. ಸೊ ದ ನೆಕ್ಸ್ಟ್ ಒನ್, ಭಾರ ಜಲದ ಕುದಿಯುವ ಬಿಂದು, ಬಾಯ್ಲಿಂಗ್ ಪಾಯಿಂಟ್ ಆಫ್ ಅ ಹೆವಿ ವಾಟರ್ ಅಂತ ಹೇಳಿ ಕರಿತೀವಿ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಲ್ರೆಡಿ ಅಲ್ಲಿ ಮೆನ್ಷನ್ ಮಾಡಿ ಆಗಿದೆ, 101.42 ಡಿಗ್ರಿ ಸೆಲ್ಸಿಯಸ್. ಅಂದರೆ ಆಪ್ಷನ್ ಎ ಏನಿದೆ ಅದು 101.42 ಡಿಗ್ರಿ ಸೆಲ್ಸಿಯಸ್. ಯಾಕೆ 101 ಅಂತ ನೆನ್ಪಿಟ್ಕೋಬಾರ್ದಾ ಅಂತ ಹೇಳಿದ್ರೆ, ಆ್ಯಸ್ ಎ ಕಾಂಪಿಟೇಟರ್ ಇವಾಗ ನೋಡಿರ್ತೀರ ನೀವು. ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಕ್ವಶನ್ ಪೇಪರ್ ಅಂದರೆ ಇವಾಗ ಒಂದು 5 years ಕ್ವಶನ್ ಪೇಪರ್ ಎಲ್ಲ ನಾವು ರೆಫರ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಜಲಿಯನ್ ವಾಲಾಬಾಗ್ ಯಾವಾಗ ನಡೀತು ಗೊತ್ತು ನಿಮಗೆ, 1919 ಅಂತ ಓದ್ಕೊಂಬಂದ್ಬಿಟ್ಟಿರ್ತೀವಿ. ಬಟ್ ಈಗೇನು ಕೇಳ್ತಿದ್ದಾರೆ, ಯಾವ ದಿನಾಂಕ ಅಂದರೆ April 13, April 10, April 12, April 14. ಆ್ಯಸ್ ಇಟ್ ಈಸ್ ನಮ್ಮದು ಕೂಡ ಈ ಪ್ರಶ್ನೆ ಗೊತ್ತು ನಿಮಗೆ, ಜಲಿಯನ್ ವಾಲಾಬಾಗು April 13 ಅಂತ ಹೇಳಿ. ಅಂದರೆ ಓದ್ಬೇಕಾದ್ರೆ ಅಷ್ಟು ಇನ್ಡೆಪ್ತಾಗಿ ನೋಡ್ಕೊಂಡಿರ್ಬೇಕು ಅಂತ ನೋಡ್ಕೊಂಡಿರ್ತೀವಿ, ಬಟ್ ನೆನ್ಪಿಟ್ಕೋಬೇಕು ಅಂತ. ಇಲ್ಲೂ ಕೂಡ ಅಷ್ಟೇ, ನಮ್ಮ ಹೆವಿ ವಾಟ್ರಿಂದ ಬಿಡಂಗಿಲ್ಲ ನಾವು. 101 ನೆನಪಿರಬೇಕು, ಜೊತೆಗೆ 0.42 ಡಿಗ್ರಿ ಸೆಲ್ಸಿಯಸ್ ಅಂತ ನೆನಪಿರಬೇಕು. ಸೊ ದ ನೆಕ್ಸ್ಟ್ ಒನ್, ಉಪ್ಪಿನ ದ್ರಾವಣದಲ್ಲಿರುವ ಯಾವ ಅಯಾನುಗಳು ರುಚಿಗೆ ಕಾರಣ? ಈಗ ಉಪ್ಪು ಅಂದ ತಕ್ಷಣ ಏನನ್ಸುತ್ತೆ ಅಂತ ಹೇಳಿದ್ರೆ ಉಪ್ಪಿಗಿಂತ ರುಚಿ ಇಲ್ಲ. ಈಗ ಯಾವುದೇ ಒಂದು ಅಡುಗೆಯನ್ನು ಮಾಡಿದಾಗ ಫಸ್ಟು ಟೇಸ್ಟ್ ಮಾಡಿದಾಗ ಏನಾಗುತ್ತೆ ಅಂತೇಳಿ ಆಲ್ಮೋಸ್ಟ್ ಎಲ್ಲ ತಿಂಡಿಗಳಲ್ಲೂ ಉಪ್ಪನ್ನು ಯೂಸ್ ಮಾಡೇ ಮಾಡ್ತಾರೆ. ಸೊ ಆ ರೀತಿ ಉಪ್ಪಿಗೆ ರುಚಿಯನ್ನು ಕೊಡ್ತಕ್ಕಂಥ ಅಯಾನ್ಸ್ ಯಾವುದು ಅಂತ ಕೇಳಿದ್ದಾರೆ. ಈಗ ಅಡುಗೆ ರುಚಿ ಬರೋದಕ್ಕೆ ಏನು ಕಾರಣ ಅಂದರೆ ನೆನ್ಪಿಟ್ಕೊಂಡ್ಬಿಡ್ತೀವಿ, ಸೋಡಿಯಂ ಕ್ಲೋರೈಡ್. ಇವಾಗ ಉಪ್ಪಿನ ರಾಸಾಯನಿಕ ಹೆಸರೇನು? ಸೋಡಿಯಂ ಕ್ಲೋರೈಡ್, NaCl ಎಲ್ಲ ಹೇಳ್ಬಿಡ್ತೀವಿ. ಬಟ್ ಇಲ್ಲಿ ಕೇಳಿರೋ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ಅಂದರೆ, ಆ ರೀತಿ ಉಪ್ಪನ್ನು ನಾವು ಯೂಸ್ ಮಾಡ್ತಿದ್ದೀವಿ, ರುಚಿ ಬರ್ತಾ ಇದೆ, ಟೇಸ್ಟ್ ಕೊಡ್ತಾ ಇದೆ ಫುಡ್ ಅಂತ ಹೇಳಿದ್ರೆ, ಆ ಒಂದು ಉಪ್ಪಿಗೆ ರುಚಿ ಬರೋಕ್ಕೆ ಕಾರಣವಾಗಿರ್ತಕ್ಕಂತಹ ಅಯಾನ್ಸ್ ಯಾವುದು? ವಿಚ್ ಅಯಾನ್ಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಟೇಸ್ಟ್ ಆಫ್ ಸಾಲ್ಟ್ ಅಂತ ಹೇಳಿ ಕೇಳಿದ್ದಾರೆ. ದಟ್ಸ್ ವೈ ನಾವು ಇನ್ ಡೆಪ್ತ್ ಆಗಿ ಇದ್ರ ಬಗ್ಗೆ ತಿಳ್ಕೊಬೇಕು. ಸೊ ಅದರಲ್ಲಿ ಕೊಟ್ಟಿದ್ದಾರೆ ಕ್ಲೋರೈಡ್ ಅಯಾನ್ಸ್, ಸೋಡಿಯಂ ಅಯಾನ್ಸ್, ಸಲ್ಫೈಡ್ ಅಯಾನ್ಸ್, ಕ್ಲೋರೋ ಅಯಾನ್ಸ್ ಅಂಥೇಳಿ. ಬಟ್ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಕ್ಲೋರೈಡ್ ಅಯಾನ್ಸ್. ಬಿಕಾಸ್ ಅಲ್ಲಿ ಸೋಡಿಯಂ ಅಯಾನ್ಸ್ ಇತ್ತಲ್ಲ, ಮತ್ತೆ ದಟ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿ ಟೇಸ್ಟ್ ಆಫ್ ಸಾಲ್ಟ್. ಸೋಡಿಯಂ ಕ್ಲೋರೈಡ್, ಸೋಡಿಯಂ ಅಲ್ಲ ಅಂತ ಹೇಳಿದ್ರೆ, Na+ ಅಲ್ಲ ಅಂದರೆ Cl-. ಸೊ ಈ ಕ್ಲೋರೈಡ್ ಅಯಾನ್ಸು ರೆಸ್ಪಾನ್ಸಿಬಲ್ ಫಾರ್ ಟೇಸ್ಟ್ ಆಫ್ ಸಾಲ್ಟ್ ಅಂತೇಳಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್, ಬೆಳ್ಳಿಯ ರಾಸಾಯನಿಕ ಸಂಕೇತ Ag, Au, Al, Ar ಅಂತಿದೆ. ಸೊ ಬೆಳ್ಳಿಯ ಲ್ಯಾಟಿನ್ ನೇಮ್ ಗೊತ್ತಿದ್ರೆ ಅದರದ್ದು ಸಂಕೇತ ಸಿಂಬಲ್ ಕೂಡ ಗೊತ್ತಿರುತ್ತೆ. ಬೆಳ್ಳಿ ಲ್ಯಾಟಿನ್ ನೇಮ್ ಏನು ಅಂತ ಗೊತ್ತು ನಿಮಗೆ, ಅರ್ಜೆಂಟಮ್ ಅಂತೇಳಿ ಕರಿತೀವಿ, ಅರ್ಜೆಂಟೈಟ್ ಅಂತ ಹೇಳಿ ಕರಿತೀವಿ. ಸೊ Ag ಈಸ್ ದ ಸಿಂಬಲ್ ಫಾರ್ ಸಿಲ್ವರ್. ವಾಟ್ ಅಬೌಟ್ Au? Au ಮೀನ್ಸ್ ಆರಮ್. ಆರಮ್ ಈಸ್ ಅ ಲ್ಯಾಟಿನ್ ವರ್ಡ್ ಆಫ್ ಅ ಗೋಲ್ಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ Al. Al ಈಸ್ ದ ಸಿಂಬಲ್ ಆಫ್ ಅಲ್ಯೂಮಿನಿಯಂ. ನೆಕ್ಸ್ಟ್ ಒನ್ Ar. Ar means it's very easy because Ar is the symbol of argon. So the right answer is option A, Ag. Next beautiful question is, which of the following animal is not having a hoof? ಗೊರಸನ್ನು ಹೊಂದಿರದೇ ಇರ್ತಕ್ಕಂತಹ ಪ್ರಾಣಿ ಯಾವುದು? ಫ್ರೆಂಡ್ಸ್, ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಕ್ವಶನ್ ಡಿಸ್ಕಸ್ ಮಾಡಬೇಕಾದ್ರೆ, ಇಲ್ಲಿ ಹೂಫ್ ಅಂದರೆ ಗೊರಸು, ಎರಡೂ ಕೂಡ ನೆನ್ಪಿಟ್ಕೋಬೇಕು. ಕೆಲವೊಂದು ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಟೆಕ್ಸ್ಟ್ ಮೆಸೇಜ್ ಊಟ ಆಯಿತಾ ಅಂತ ನಾವು ಇಂಗ್ಲೀಷಲ್ಲಿ ಬರುತ್ತಾರ, ಹೂಫ್ ಅನ್ನೋದನ್ನು ಕನ್ನಡದಲ್ಲೇ ಹ್ಯಾಸ್ ಇಟ್ ಈಸ್ ಹೂಫ್ ಅಂತ ಕೊಡ್ತಾರೆ. ದಟ್ಸ್ ವೈ ನೆನ್ಪಿಟ್ಕೋಬೇಕು. ಹೂಫ್ ಯಾವ ಪ್ರಾಣಿ ಗೊರಸನ್ನು ಹೊಂದಿರುವುದಿಲ್ಲ? ಇಲ್ಲಿ
ಹೊಂದಿರುವುದಿಲ್ಲ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಕೊಟ್ಟಿರೋ 4 ಆಪ್ಷನಲ್ಲಿ 3 ಆಪ್ಷನ್ಗಳೇನಾಗಿರುತ್ತೆ, ಗೊರಸನ್ನು ಒಳಗೊಂಡ ಪ್ರಾಣಿ ಇರುತ್ತೆ. ಯಾವುದಲ್ಲ ಅನ್ನೋದು ಒಂದು ಪ್ರಾಣಿ ಇರುತ್ತೆ, ಅದನ್ನು ಗುರುತಿಸ್ಬೇಕು. ಫಸ್ಟ್ ಏನು ಹೂಫ್ ಅಂದರೆ ಏನು, ಗೊರಸು ಅಂದರೆ ಏನು ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಕತ್ತೆ, ಒಂಟೆ ಆ ಥರದ್ದೆಲ್ಲ ಜೀವಿಗಳನ್ನು ನೋಡ್ತೀರಾ. ನೆಕ್ಸ್ಟ್ ಕುದುರೆ, ಈ ಜೀವಿಗಳಲ್ಲಿ ದನ, ಈ ಜೀವಿಗಳಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಲೆಗ್, ಅವುಗಳ ಪಾದದ ನಡುವೆ ಏನಾಗಿರಲ್ಲ, ಗ್ಯಾಪ್ ಇರಲ್ಲ. ಫಾರ್ ಎಕ್ಸಾಂಪಲ್, ನಾವು ಡೇ ಟು ಡೇ ಲೈಫಲ್ಲಿ ನೋಡ್ತಕ್ಕಂಥ ಜೀವಿಗಳನ್ನೇ ತೊಗೊಂಡೋಗೋಣ. ನಮ್ಮ ಆಡು ಅಂತ ಏನು ಸಾಕ್ತಾರಲ್ವ, ಹಳ್ಳಿ ಕಡೆ ಎಲ್ಲ ಆಡನ್ನು ಸಾಕ್ತಾ ಇರ್ತಾರೆ. ಅಲ್ಲಿ ಆಡುಗಳ ಕಾಲಿನ ಮಧ್ಯೆ ಏನಾಗಿರುತ್ತೆ, ಗ್ಯಾಪ್ ಇರುತ್ತೆ. ಇಲ್ಲೊಂದು ರೌಂಡ್ ಥರ, ಇಲ್ಲೊಂದು ರೌಂಡ್ ಇರುತ್ತೆ. ಬಟ್ ಕಾಲಿನ ಮಧ್ಯೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಗೊರಸು ಇರುತ್ತೆ. ಅಂದರೆ ಇನ್ ಬಿಟ್ವೀನ್ ಆ ಲೆಗ್ಗಿನ ಮಧ್ಯೆ ಏನಾದ್ರು ಜಾಗ, ಖಾಲಿ ಸ್ಪೇಸ್ ಇತ್ತು ಅಂತ ಹೇಳಿದ್ರೆ ಅದನ್ನು, ಆ ಜೀವಿಯನ್ನು ಗೊರಸು ಹೊಂದಿದ ಜೀವಿ ಅಂತ ಹೇಳಿ ಕರಿತೀವಿ. ಈ ನಮ್ಮ ದನ, ಆಡು, ಕುದುರೆ, ಒಂಟೆ ಇಲ್ಲೆಲ್ಲ ಏನಾಗಿರುತ್ತೆ ಅಂತ ಹೇಳಿದ್ರೆ ಗೊರಸು ಇರುತ್ತೆ. ನೆಕ್ಸ್ಟ್ ಆನೆ. ಆನೆಯಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಆನೆ ಕಾಲುಗಳ ಮಧ್ಯ ಸ್ಪೇಸ್ ಇರುತ್ತೆ. ಮೇಡಮ್, ನಮ್ಮ ಕಾಲುಗಳ ಮಧ್ಯನೂ ಸ್ಪೇಸ್ ಇರುತ್ತಲ್ಲ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಅ ರೈಟ್ ವೇ. ಅಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ ಪ್ಯಾರಾಂಜಸ್ ಅಂತ ಹೇಳಿ ಕರಿತೀವಿ. ನಮ್ಮ ಕಾಲಿನ ಬೆರಳುಗಳ ಮಧ್ಯ ಜಾಗ ಇರಲೇಬೇಕು, ಒಂದ್ರ ಪಕ್ಕ ಸ್ಪೇಸ್ ಇದ್ದೇ ಇರುತ್ತೆ. ದಟ್ ಈಸ್ ನಾಟ್ ಅ ಗೊರಸು, ಹೂಫ್ ಅಲ್ಲ. ಹೂಫ್ ಅಂತ ಹೇಳಿದ್ರೆ ಫುಲ್ ರೌಂಡೆಡ್ ಶೇಪು ಇರಬೇಕದು, ಫುಲ್ ರೌಂಡೆಡ್ ಶೇಪ್ ಇರಬೇಕು, ಮತ್ತು ಅಲ್ಲಿ ಜಾಗ ಇರಬಾರ್ದು. ಆ ರೀತಿ ಜಾಗ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಾಲು ಬಾಯಿ ರೋಗ ಅಂತ ಹೇಳಿ ಕರಿತೀವಿ. ಕಾಲು ಬಾಯಿ ರೋಗ ಬರೋ ಚಾನ್ಸಸ್ಸು ತುಂಬಾ ಇರುತ್ತೆ. ಇಲ್ಲಿ ಒಂಟೆ ಅನ್ನೋ ಆಪ್ಷನ್ ಕೂಡ ಅದೇನಾಗಿರುತ್ತೆ, ಹೂಫನ್ನು ಹೊಂದಿರಲ್ಲ, ಅದು ಕೂಡ ಹೂಫನ್ನು ಹೊಂದಿರೋದಿಲ್ಲ. ಈ ದನ, ಕುದುರೆ, ಕತ್ತೆ ಅವುಗಳಲ್ಲಿ ಹೂಫ್ ಇರುತ್ತೆ. ಬಟ್ ಇಲ್ಲಿ ನಾವು ಸರಿಯಾದ ಆನ್ಸರ್ ಬಂದು ಆನೆ. ಆನೆಗಳಲ್ಲಿ ಏನಾಗಿರಲ್ಲ, ಹೂಫು ಇರೋದಿಲ್ಲ. ಅಂದರೆ ಅವುಗಳ ಕಾಲಿನ ಮಧ್ಯ ಏನಾಗಿರುತ್ತೆ ಅಂತ ಹೇಳಿದ್ರೆ ಜಾಗ ಇರುತ್ತೆ. ನೆಕ್ಸ್ಟು ಒಂಟೆನಲ್ಲಿ ಯಾಕಿರೋದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗಿದೆ ಅದು ಆನ್ಸರು. ಅದು ಕೂಡ ಏನಾಗಿರುತ್ತೆ ಅಂತ ಹೇಳಿದ್ರೆ ಹೂಫನ್ನು ಹೊಂದಿರೋದಿಲ್ಲ ಒಂಟೆ ಕೂಡ. ಅಲ್ಲಿ ಒಂಟೆ ಏನಾಗುತ್ತೆ ಅಂತ ಹೇಳಿದ್ರೆ ಫುಲ್ಲು ರೌಂಡೆಡ್ ಫೂಟ್ ಇರುತ್ತೆ. ಬಿಕಾಸ್ ಅದು ಕೂಡ ಏನಾಗುತ್ತೆ, ಮರಳುಗಾಡಿನಲ್ಲಿ ವಾಸ ಮಾಡಬೇಕಲ್ವಾ. ಹಾಗೇನಾದ್ರು ಜಾಗ ಇದ್ಬಿಟ್ಟಿದ್ರೆ ಮರಳಲ್ಲಿರೋ ಕಸ ಎಲ್ಲ ಸಿಕ್ಕಾಕೊಬಿಡ್ತಿದ್ದು. ಅದಕ್ಕೋಸ್ಕರ ಅಲ್ಲಿ ಮರಳು ಸಿಕ್ಕಾಕೋಬಾರ್ದು ಅಂಥೇಳಿ ಫುಲ್ ರೌಂಡೆಡ್ ಫೂಟನ್ನು ಅದು ಹೊಂದಿರುತ್ತೆ. ಈ ದನ, ಕುದುರೆ, ಆಡು ಇವುಗಳಲ್ಲಿ ಮಧ್ಯ ಸ್ಪೇಸ್ ಇರುತ್ತೆ. ಈ ಕಡೆ ಒಂದು ಭಾಗ ಇರುತ್ತೆ, ಈ ಕಡೆ ಒಂದು ಭಾಗ ಇರುತ್ತೆ. ದಟ್ಸ್ ವೈ ಆ ಗೊರಸು ಹೊಂದಿದ ಜೀವಿಗಳಲ್ಲಿ ಕಾಲು ಬಾಯಿ ರೋಗ ಬರುತ್ತೆ. ಗೊರಸು ಹೊಂದಿಲ್ಲದೆ ಇರೋ ಜೀವಿನಲ್ಲಿ ಕಾಲು ಬಾಯಿ ರೋಗ ಬರೋದಿಲ್ಲ. ಒಂಟೆ ಕೂಡ ಗೊರಸನ್ನು ಹೂಫನ್ನು ಹೊಂದಿರೋದಿಲ್ಲ, ಫುಲ್ ರೌಂಡೆಡ್ ಫೂಟ್ ಇರುತ್ತೆ. ಅದು ಒಂದು ಸ್ಮಾಲ್ ಕರೆಕ್ಷನ್ನು. ದನ, ಕುದುರೆ, ಆಡು ಇದಕ್ಕೆ ಆಪ್ಷನ್ 3 ಆಪ್ಷನ್ಸ್. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆನೆ. ಸೊ ದ ನೆಕ್ಸ್ಟ್ ಒನ್, ಕೆಳಗಿನವುಗಳಲ್ಲಿ ಯಾವ ಸಸ್ಯದಲ್ಲಿ ಕಾಯಜ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತದೆ? ಅಂದರೆ ವೆಜಿಟೇಟಿವ್ ಟೈಪ್ ಆಫ್ ಅ ರಿಪ್ರೊಡಕ್ಷನ್ ಅಕ್ಕರ್ಸ್ ಇನ್ ಕಬ್ಬು, ಈರುಳ್ಳಿ, ನೆಪಂಥಿಸ್ ಡ್ರಾಸೆರಾ. ಅಂದರೆ ಗೊತ್ತಿರುತ್ತೆ ನಿಮಗೆ, ವೆಜಿಟೇಟಿವ್ ಟೈಪ್ ಆಫ್ ರಿಪ್ರೊಡಕ್ಷನ್ ಅಂದರೆ ಯಾವುದೋ ಒಂದು ಸಸಿ, ನೀವೆಲ್ಲೋ ಊರಿಗೆ ಹೋಗಿರ್ತೀರಾ ಅಥವಾ ನೋಡಿರ್ತೀರಾ, ಟೂರಿಗೆ ಹೋದಾಗ ನೋಡಿರ್ತೀರ, ಚೆನ್ನಾಗಿದೆ ಅಂತ ಒಂದು ಹರಿಯನ್ನು ಹಿಂಗೆ ಕಿತ್ಕೊಂಡು ಬಂದುಬಿಡ್ತೀವಿ ಅಲ್ಲಿ ಗೊತ್ತಿಲ್ಲದೆ ಇರೋ ಥರ. ಬಿಕಾಸ್ ಆ ಹರಿಯನ್ನು ಕಿತ್ಕೊಂಬಂದು ಮನೆಗೆ ಹಚ್ಚಿದಾಗ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಫುಲ್ ಬೇರ್ ಬಿಟ್ಕೊಂಡು ಇನ್ನೊಂದು ಸಸ್ಯ ಆಗಿ ಬೆಳೆಯುತ್ತೆ. ಸೊ ನಮ್ಮ ಪ್ರಶ್ನೆನೂ ಅಷ್ಟೇ, ಆ ಟೊಂಗೆಯನ್ನು ಕಿತ್ಕೊಂಬಂದು ಇನ್ನೊಂದು ಕಡೆ ಹಚ್ಚಿದಾಗ ಅದು ಹೊಸ ರೀತಿಯ ಸಸ್ಯ ಆಗುತ್ತಲ್ಲ, ಅದಕ್ಕೆ ನಾವು ಕಾಯಜ ರೀತಿ ಸಂತಾನೋತ್ಪತ್ತಿ, ವೆಜಿಟೇಟಿವ್ ಟೈಪ್ ಆಫ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದರಲ್ಲಿ ವೆಜಿಟೇಟಿವ್ ಟೈಪ್ ಆಫ್ ರಿಪ್ರೊಡಕ್ಷನ್ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಕಬ್ಬು, ಶುಗರ್ ಕೇನು ಮತ್ತು ಮೇಯ್ಸ್, ಮೆಕ್ಕೆಜೋಳ ಅಂತ ನಾವೇನು ಕರಿತೀವಲ್ವಾ, ಗೊತ್ತಿರುತ್ತೆ ನಿಮಗೆ. ಒಂದು ಫಿಂಗರ್ ನಾವು ತೊಗೊಂಡ್ರೆ ಮಧ್ಯೆ ಈ ರೀತಿ ಹಿಂಗೆ ಗೆರೆ ಬಂದಿರುತ್ತೋ ಅದೇ ಥರ ಶುಗರ್ ಕೇನಲ್ಲೂ ಗೆರೆ ಬಂದಿರುತ್ತೆ. ನೆಕ್ಸ್ಟು
ಇದು ಗುಲಾಬಿ ಗಿಡನೂ ಅಷ್ಟೇ, ಗುಲಾಬಿ ಗಿಡದಲ್ಲೂ ಕೂಡ ಏನಾಗುತ್ತೆ ವೆಜಿಟೇಟಿವ್ ಟೈಪ್ ಆಫ್ ರಿಪ್ರೊಡಕ್ಷನ್ ನಡೆಯುತ್ತೆ. ನೆಕ್ಸ್ಟು ಈರುಳ್ಳಿ. ಈರುಳ್ಳಿ ಗೊತ್ತು ನಿಮಗೆ, ದಿಸ್ ಈಸ್ ದಿ ಮಾಡಿಫೈಡ್ ಶೂಟ್, ಕಾಂಡದ ಮಾರ್ಪಾಟು ಅಂತ ಹೇಳಿ ಕರಿತೀವಿ. ಕೆಲವೊಂದು ಸಲ ಏನಾಗುತ್ತೆ, ಇದು ಒಂದು ಸ್ವಲ್ಪ ಕನ್ಫ್ಲಿಕ್ಷನ್ ಇದೆ, ಏನಂತ ಹೇಳಿದ್ರೆ ಎಲೆಯ ಮಾರ್ಪಾಟು ಅಂತ ಕೂಡ ಇರುತ್ತೆ. ಸೊ ಎಲೆ ಮತ್ತು ಕಾಂಡ ಎರಡೂ ಇದ್ದರೆ ಗೋ ಫಾರ್ ಎಲೆ. ಬಟ್ ಎಲೆ ಕಾಂಡ ಎರಡೂ ಕೊಟ್ಟಿದ್ರು ಅಂತ ಹೇಳಿದ್ರೆ ಕೆಲವೊಂದು ಸಲ ಏನಾಗಿದೆ ಅಂತ ಹೇಳಿದ್ರೆ ಇದು ಎಲೆಯ ಮಾರ್ಪಾಟಲ್ಲ ಕಾಂಡದ ಮಾರ್ಪಾಟು ಅಂತ ಕೂಡ ಕಾಂಟ್ರವರ್ಸಿ ಇದೆ. ಬಟ್ ಆಲ್ಮೋಸ್ಟ್ ಎಲ್ಲ ಎಕ್ಸಾಮಲ್ಲೂ ಕೀ ಆನ್ಸರ್ ಕೊಡ್ತಾ ಇರೋದು ಕಾಂಡ. ದಟ್ಸ್ ವೈ ಈರುಳ್ಳಿ ಒನ್ ಆಫ್ ದಿ ಮಾಡಿಫೈಡ್ ಶೂಟ್ ಅಂತಲೇ ಕರಿತೀವಿ. ಅಂತ ಹೇಳಿದ್ರೆ ಸ್ಟೆಮ್, ಮಾಡಿಫೈಡ್ ಕಾಂಡ ಅಂತ ಹೇಳಿ ಕರಿತೀವಿ. ನೆಪೆಂಥಿಸ್ ಮತ್ತು ಡ್ರಾಸೆರಾ ಗೊತ್ತು ನಿಮಗೆ, ತಮ್ಮ ಒಂದು ಲೈಫ್ ಸೈಕಲನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ನೈಟ್ರೋಜನ್ ಬೇಕು ಅವಕ್ಕೆ, ಡ್ರಾಸೆರಾ ಮತ್ತು ನೆಪೆಂಥಿಸ್ಗೆ. ಸೊ ನೈಟ್ರೋಜನ್, ಸಾರಜನಕದ ಕೊರತೆ ಇರೋದ್ರಿಂದ ಕೆಲವು ಕೀಟಗಳನ್ನು ಭಕ್ಷಣೆ ಮಾಡ್ತವೆ. ತಮ್ಮ ಒಂದು ನೈಟ್ರೋಜನನ್ನು ಒದಗಿಸ್ಕೊಳ್ಳೋದಕ್ಕೆ ಕೀಟಗಳನ್ನು ತಿಂದು ಕೀಟಗಳಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಸಕ್ ಮಾಡ್ತವೆ. ಸೊ ಅವಕ್ಕೆ ನಾವೇನಂತ ಕರಿತೀವಿ, ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್, ಡ್ರಾಸೆರಾ ಮತ್ತು ನೆಪೆಂಥಿಸ್. ಕೀಟ ಭಕ್ಷಕಗಳು, ಕೀಟಹಾರಿ ಸಸ್ಯಗಳು ಅಂತೇಳಿ ಕರಿತೀವಿ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಶುಗರ್ ಕೇನ್, ಕಬ್ಬು. ತಿಮಿಂಗಿಲದ ಚರ್ಮದ ಅಡಿಯಲ್ಲಿ ದಪ್ಪದಾದ ಕೊಬ್ಬಿನ ಪದರವಿರುತ್ತೆ. ಸೊ ಅಲ್ಲಿ ಫ್ಯಾಟಿ ಲೇಯರ್ ಡಿಪಾಸಿಷನ್, ಅಂದರೆ ಒಂದು ತಿಮಿಂಗಿಲ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಇದು ಎಂಡೋಡರ್ಮಿಸ್ ಅಂತ ನಾವೇನು ಕರಿತೀವಿ, ಮೇಲ್ಭಾಗ ಎಪಿಡರ್ಮಿಸ್, ದಿಸ್ ಈಸ್ ಸ್ಕಿನ್ ಈಸ್ ಎಪಿಡರ್ಮಿಸ್. ಇನ್ ದಟ್ ಅಂದರೆ ಸ್ಕಿನ್ ಕೆಳಗಡೆ ಇರತಕ್ಕಂತಹ ಒಂದು ಲೇಯರ್ ಏನಿರುತ್ತೆ, ನಮಗೆ ಗೊತ್ತು ಮಾಂಸಖಂಡ ಇರುತ್ತೆ ಅಂತ, ಬಟ್ ತಿಮಿಂಗಿಲದಲ್ಲಿ ಆ ಎಂಡೋಡರ್ಮಿಸ್, ಇದು ಎಪಿಡರ್ಮಿಸ್. ಎಂಡೋಡರ್ಮಿಸ್ ಅಂದರೆ ಕೆಳಭಾಗದಲ್ಲಿ, ಇಲ್ಲಿ ತೋರಿಸ್ತಾ ಇಲ್ಲ ನಾನು ಯಾಕೆಂದರೆ ಇದು ಪೀಲ್ ಮಾಡಿ ತೋರ್ಸೋಕ್ಕಾಗಲ್ಲ. ಇಲ್ಲಿ ಸ್ಕಿನ್ ಲೇಯರ್ ಇದೆ ಅಂದರೆ ಇದು ಎಪಿಡರ್ಮಿಸ್, ಒಳಗಡೆ ಲೇಯರು ಎಂಡೋಡರ್ಮಿಸ್. ಸೊ ತಿಮಿಂಗಿಲದ ಅಡಿಭಾಗದಲ್ಲಿ ಸ್ಕಿನ್ನಿನ ಕೆಳಗಡೆ ಏನಾಗಿರುತ್ತೆ, ಒಂದು ಕೊಬ್ಬಿನ ಪದರ ಇರುತ್ತಂತೆ. ಆ ಕೊಬ್ಬಿನ ಪದರಕ್ಕೆ ಏನು ಕರಿತೀವಿ ಅನ್ನೋದೇ ನಮ್ಮ ಪ್ರಶ್ನೆ. ಸೊ ಫ್ಯಾಟ್, ಕೊಬ್ಬು ಅಂತ ಕರಿತೀವಿ, ಬ್ಲಬ್ಬರ್ ಅಂತ ಕರಿತೀವಿ, ಹಾಲೋ ಸ್ಪೇಸ್, ಖಾಲಿ ಇರೋ ಜಾಗ ಅಂತ ಕರಿತೀವಿ, ಟೇಲ್ ಫ್ಲೂಕ್ ಅಂದರೆ ಟೇಲ್ ಫ್ಲೂಕ್ ಅಂತ ಹೇಳಿ ಆ ಭಾಗಕ್ಕೆ ಕರಿತೀವಿ ಅಂತ ಹೇಳಿದೆ. ಬಟ್ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಫ್ರೆಂಡ್ಸ್ ಬ್ಲಬ್ಬರ್. ಸೊ ಬ್ಲಬ್ಬರ್ ಅಂತ ಹೇಳಿದ್ರೆ ತಿಮಿಂಗಿಲದ ಚರ್ಮದ ಅಂದರೆ ಅಡಿಭಾಗದಲ್ಲಿ ಎಂಡೋಡರ್ಮಿಸ್ನ ಭಾಗದಲ್ಲಿ ಇರ್ತಕ್ಕಂತಹ ಕೊಬ್ಬಿನ ಪದರವನ್ನು ನಾವೇನಂತ ಕರಿತೀವಿ, ಬ್ಲಬ್ಬರ್ ಅಂತ ಹೇಳಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್, ಬಾವಲಿಗಳಲ್ಲಿ ಮುಂಗಾಲು ಹಾಗೂ ಹಿಂಗಾಲಿನ ಮಧ್ಯ ಚರ್ಮ ವಿಸ್ತಾರಗೊಂಡಿರುವುದಕ್ಕೆ ಹೀಗೆನ್ನುವರು. ಅಂದರೆ ಬಾವಲಿಗಳು ನೋಡಿರ್ತೀರ ನೀವು, ಫುಲ್ ಒಂಥರ ಫ್ರಾಕ್ ಹಾಕ್ಕೊಂಡು ವಾಕ್ ಮಾಡಿದ ಥರ ಇರುತ್ತೆ ಬಾವಲಿಗಳು ಹಾರ್ಕೊಂಡು ಹೋಗ್ಬೇಕಾದ್ರೆ. ಬಿಕಾಸ್ ಅಲ್ಲೇನಾಗಿರುತ್ತೆ ಅಂದರೆ ಒಂದು ವಿಸ್ತಾರವಾದ ಸ್ಕಿನ್ ಲೇಯರು ಡಿಪಾಸಿಟ್ ಆಗಿರುತ್ತೆ. ಸೊ ಅದಿರೋದೇ ಹಾಗೆ, ದೇವ್ರ ಸೃಷ್ಟಿನೇ ಹಾಗೆ ಅಂತ ಬಿಟ್ಬಿಡೋದಲ್ಲ. ಆ್ಯಸ್ ಎ ಕಾಂಪಿಟೇಟರ್ ನಮಗೆ ಗೊತ್ತಿರಬೇಕು, ಅಲ್ಲಿ ಬಾವಲಿಯ ಮುಂಗಾಲು ಮತ್ತು ಹಿಂಗಾಲಿನ ಮಧ್ಯ ವಿಸ್ತಾರವಾಗಿ ಹರಡಿಕೊಂಡಿರ್ತಕ್ಕಂತಹ ಚರ್ಮದ ಒಂದು ಪದರ ಇರುತ್ತೆ. ಅದಕ್ಕೇನಂತ ಕರಿತೀವಿ ಅಂತ ಹೇಳಿದ್ರೆ ನೋಡೋಣ, ಪೆಟಾಜಿಯಮ್, ಅಡಾಪ್ಟೇಷನ್, ಮೆಟಮಾರ್ಫಿಸಮ್, ಫೋಟೋಫೋಬಿಸಮ್. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪೆಟಾಜಿಯಮ್. ಸೊ ಬಾವಲಿಯ ಮುಂಗಾಲು ಹಿಂಗಾಲುಗಳ ಮಧ್ಯ ಚರ್ಮ ಹರಡ್ಕೊಂಡಿರುತ್ತಲ್ಲ, ಆ ಒಂದು ಸ್ಟ್ರಕ್ಚರ್ಗೆ ನಾವು ಪೆಟಾಜಿಯಮ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅಡಾಪ್ಟೇಷನ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಹಕ್ಕಿಗಳಲ್ಲಿ ಹಲ್ಲಿರೋದಿಲ್ಲ, ಹಲ್ಲಿನ ಬದಲು ಬೀಕ್, ಕೊಕ್ಕು, ಹಲ್ಲುಗಳು ಕೊಕ್ಕಾಗಿ ಮಾರ್ಪಾಡಾಗಿರುತ್ತೆ. ಸೊ ಮುಂಗಾಲುಗಳು ಏನಾಗುತ್ತೆ, ಹಾರಾಟ ಮಾಡೋದಕ್ಕೆ ರೆಕ್ಕೆಗಳಾಗಿ ಮಾರ್ಪಾಟಾಗಿರುತ್ತೆ. ದಟ್ ವಿ ಕಾಲ್ ಇಟ್ ಆಸ್ ಅಡಾಪ್ಟೇಷನ್. ವಾಟ್ ಅಬೌಟ್ ಮೆಟಾಮಾರ್ಫಿಸಮ್ ಅಂತ ನೋಡೋದಾದರೆ ಫ್ರೆಂಡ್ಸ್, ರೂಪಾಂತರ ಹೊಂದುವಿಕೆ. ಫಾರ್ ಎಕ್ಸಾಂಪಲ್ ಏನು ರೂಪಾಂತರ ಹೊಂದುವಿಕೆ, ಗಿಳಿ ಇದ್ದಿದ್ದು ಮನುಷ್ಯ ಆಗೋದು, ಮನುಷ್ಯ ಇದ್ದಿದ್ದು ಆನೆ ಆಗೋದು, ಆ ಥರ ಅಲ್ಲ. ಮೆಟಾಮಾರ್ಫಿಸಮ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಕಪ್ಪೆಗಳಲ್ಲಿ ಉಭಯವಾಸಿ ಕಪ್ಪೆ ಅಂತ ನಾವೇನು ಕರಿತೀವಿ, ಅದೇನು ಮಾಡುತ್ತೆ, ಮುಂಚೆ ಟ್ಯಾಡ್ಪೋಲ್ ಲಾರ್ವಾ ಆಗಿದ್ದಾಗ ನೀರಲ್ಲಿರುತ್ತೆ, ಅಡಲ್ಟ್ ಸ್ಟೇಜಿಗೆ ಬಂದಾಗ ಭೂಮಿ ಮೇಲೆ ಬರುತ್ತೆ. ಸೊ ಟ್ಯಾಡ್ಪೋಲ್ ಲಾರ್ವಾ ಇದ್ದಾಗ ಏನಾಗುತ್ತೆ, ವಿತ್ ದಿ ಹೆಲ್ಪ್ ಆಫ್ ಕಿವಿರು ಚರ್ಮದ ಮೂಲಕ ಉಸಿರಾಟವನ್ನು ನಡೆಸುತ್ತೆ. ಪ್ರೌಢ ಹಂತಕ್ಕೆ ಬಂದಾಗ ವಿತ್ ದಿ ಹೆಲ್ಪ್ ಆಫ್ ಲಂಗ್ಸ್ ಏನು ಮಾಡುತ್ತೆ, ಉಸಿರಾಟ ಕ್ರಿಯೆಯನ್ನು ನಡೆಸುತ್ತೆ. ದಟ್ಸ್ ವೈ ಅದೇನಾಗುತ್ತೆ, ಅರ್ಧ ಜೀವನ ಚಕ್ರವನ್ನು ನೀರಲ್ಲಿ ಕಳೆಯುತ್ತೆ, ಇನ್ನರ್ಧ ಜೀವನ ಚಕ್ರವನ್ನು ಭೂಮಿ ಮೇಲೆ ಕಳೆಯುತ್ತೆ. ದಟ್ಸ್ ವೈ ಲೈಫ್ ಸೈಕಲ್ ಆಫ್ ಅ ಫ್ರಾಗ್, ಅದರಲ್ಲಿ ನೆನ್ಪಿಟ್ಕೋಬೇಕು ನಾವು,
ರೂಪ ಮಾರ್ಪಡಿಸುವಿಕೆ ಅಂತ ಹೇಳಿ ಕರೀತಾರೆ, ರೂಪಾಂತರ ಅಂತ ಹೇಳಿ ಕರೀತಾರೆ. ಫೋಟೋಫೋಬಿಸಮ್, ಫೋಟೋ ಮೀನ್ಸ್ ಗೊತ್ತು ನಿಮಗೆ ಲೈಟ್, ಫೋಬಿಸಮ್ ಫೋಬಿಯಾ, ಅವನಿಗೆ ಯಾವುದೋ ಒಂದು ಫೋಬಿಯಾ ಇದೆ, ಅವನಿಗೆ ನೀರಿನ ಫೋಬಿಯಾ ಇದೆ. ವಾಟ್ ಈಸ್ ಫೋಬಿಯಾ? ಹೆದರಿಕೆ. ಲೈಟ್, ಬೆಳಕಿನ ಹೆದರಿಕೆಯನ್ನು ಫೋಟೋಫೋಬಿಸಮ್ ಅಂತ ಕರಿತೀವಿ. ವಿತ್ ಡಿಫಿಷಿಯನ್ಸಿ ಆಫ್ ವಿಟಮಿನ್ಸ್ ಅದು ಬರುತ್ತೆ. ಸೊ ದ ನೆಕ್ಸ್ಟ್ ಒನ್, ರಕ್ತದಲ್ಲಿ ಬಿಳಿ ರಕ್ತ ಕಣಗಳು ಹೆಚ್ಚಾದರೆ ಉಂಟಾಗೋ ರೋಗ. ನೋಡ್ರಿ, ಮನುಷ್ಯನ ದೇಹ ಹೆಂಗೆ ರಚನೆ ಆಗಿರುತ್ತೆ ಅಂದರೆ, ರಕ್ತ ಕಣಗಳು ಕಡಿಮೆ ಆದ್ರೂ ರೋಗ ಬರುತ್ತೆ, ಜಾಸ್ತಿ ಆದ್ರೂ ರೋಗ ಬರುತ್ತೆ. ಫಾರ್ ಎಕ್ಸಾಂಪಲ್, ಗೊತ್ತು ನಿಮಗೆ, ರಕ್ತದಲ್ಲಿ ಪ್ರಮುಖವಾಗಿ ಇರ್ತಕ್ಕಂತಹ ಘನ ಘಟಕಗಳು RBC WBC ಪ್ಲೇಟ್ಲೆಟ್ಸ್, ದ್ರವ ಘಟಕಗಳು ದುಗ್ಧರಸ ಅಂತ ಹೇಳಿ ಕರಿತೀವಲ್ಲ ಅದು. ಸೊ RBC ಕಡಿಮೆ ಆದರೆ ಅನಿಮಿಯಾ ರೋಗ ಬರುತ್ತೆ, WBC ಜಾಸ್ತಿ ಆದರೆ ಲುಕೇಮಿಯಾ ರೋಗ ಬರುತ್ತೆ. ನೆಕ್ಸ್ಟು ಪ್ಲೇಟ್ಲೆಟ್ಸ್ ಏನಾದ್ರು ಹೆಲ್ಪ್ ಮಾಡಿಲ್ಲ ಅಂದರೆ ಹಿಮೋಫಿಲಿಯಾ ಆಗತ್ತೆ, ಬ್ಲಡ್ ಫ್ಲೋ ಆಗ್ತಾನೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಶುಗರ್ ಇರೋ ಪೇಷಂಟಿಗೆ ಗಾಯ ಆಗಿಬಿಟ್ರೆ ಬೇಗ ವಾಸಿನೇ ಆಗಲ್ಲಪ್ಪ, ಬಿಕಾಸ್ ಅಲ್ಲಿ ಪ್ರೋಥ್ರಾಂಬಿನ್ ವರ್ಕ್ ಮಾಡಲ್ಲ. ಪ್ರೋಥ್ರಾಂಬಿನ್ ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರೆ ಥ್ರೋಂಬೋಸೈಡ್ಸು ಅದಕ್ಕೆ ಪ್ರಚೋದನೆ ನೀಡಿಲ್ಲ. ಥ್ರೋಂಬೋಸೈಡ್ಸ್ ಪ್ರಚೋದನೆ ನೀಡಿಲ್ಲ ಅಂದರೆ ಆ ವ್ಯಕ್ತಿನಲ್ಲಿ ಪ್ಲೇಟ್ಲೆಟ್ಸ್ ಕರೆಕ್ಟಾಗಿ ವರ್ಕ್ ಮಾಡ್ತಿಲ್ಲ. ಸೊ ಬ್ಲಡ್ ಅಂದ ತಕ್ಷಣ ಇಷ್ಟಕ್ಕೂ ನಾವು ಹೋಗ್ಬಿಡ್ಬೇಕು. ಅಲ್ಲಿ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಲ್ರೆಡಿ ಗೊತ್ತಾಯಿತು ಅನ್ಕೋತೀನಿ, ಲುಕೇಮಿಯಾ. ನೆಕ್ಸ್ಟ್ ಅನೀಮಿಯಾ, RBC ಕಡಿಮೆ ಆದರೆ ಬರುತ್ತೆ, WBC ಜಾಸ್ತಿ ಆದರೆ ಲುಕೇಮಿಯಾ ಬರುತ್ತೆ. ಹಿಮೋಫಿಲಿಯಾ, ಪ್ಲೇಟ್ಲೆಟ್ಸ್ ಕಿರುತಟ್ಟೆಗಳು ಥ್ರೋಮೋಪ್ಲಾಸ್ಟ್ ಅಥವಾ ಪ್ರೋಥ್ರಾಂಬಿನ್ನ ಪ್ರೊಡ್ಯೂಸ್ ಮಾಡಿಲ್ಲ ಅಂದರೆ ಬ್ಲಡ್ ಕ್ಲಾಟ್ ಆಗೋದಿಲ್ಲ. ವಿಟಮಿನ್ K ಕೂಡ ಹೆಲ್ಪ್ ಮಾಡಲ್ಲ ಅದಕ್ಕೆ ನಾವೇನು ಕರಿತೀವಿ, ಹಿಮೋಫಿಲಿಯಾ, ಬ್ಲಡ್ ಫ್ಲೋ ಆಗ್ತಾ ಹೋಗೋದು. ನೆಕ್ಸ್ಟು ಫೋಟೋಫೋಬಿಯಾ, ಅದೇನ ಇವಾಗ ಜಸ್ಟ್ ಡಿಸ್ಕಸ್ ಮಾಡಿದ್ವಿ ನಾವು, ಬೆಳಕಿನ ಹೆದರಿಕೆ. ವಿಟಮಿನ್ B ಡಿಫಿಷಿಯನ್ಸಿ ಇದ್ದರೆ ಅದು ಬರುತ್ತೆ, ಅದರಲ್ಲೂ ವಿಟಮಿನ್ B3 ಡಿಫಿಷಿಯನ್ಸಿ ಇದ್ದರೆ ಬರುತ್ತೆ. ಸೊ ದ ನೆಕ್ಸ್ಟ್ ಒನ್, ಆರೋಗ್ಯವಂತ ವ್ಯಕ್ತಿಯ ದೇಹದಲ್ಲಿ ಒಂದು ದಿನಕ್ಕೆ ಉತ್ಪಾದನೆ ಆಗುವ ಲಾವಾರಸ. ಎಷ್ಟು ಚೆನ್ನಾಗಿದೆ ಪ್ರಶ್ನೆ ಅಂದರೆ, ಒಬ್ಬ ಹೆಲ್ದಿ ಪರ್ಸನ್ ಇದ್ದಾನೆ ಅಂತ ಹೇಳಿದ್ರೆ ಒಂದು ದಿನಕ್ಕೆ ಎಷ್ಟು ಸಲೈವ ಸ್ಯಾಕ್ರಿಷನ್ ಮಾಡ್ತಾನೆ ಅನ್ನೋದು. ಫಸ್ಟ್ ಒನ್ 0.5 to 1.5, 0.5 to 1 ಲೀಟರ್, 1 ಲೀಟರ್ ಟು 2 ಲೀಟರ್, 2 ಲೀಟರ್ ಟು 4 ಲೀಟರ್, ಎಷ್ಟಿರ್ಬೋದು? ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ 0.5 to 1.5 ಲೀಟರ್ಸ್. 0.5 ಅರ್ಧ ಲೀಟರಿಂದ 1.5 ಲೀಟರ್ವರೆಗೂ ಅವನೇನು ಮಾಡ್ತಾನೆ, ಒಂದು ದಿನಕ್ಕೆ ಸಲೈವಾ ಸ್ಯಾಕ್ರಿಷನ್ ಮಾಡ್ತಾನೆ. ಬಿಕಾಸ್ ಸಲೈವಾನಲ್ಲಿ ಗೊತ್ತು ನಿಮಗೆ ಮ್ಯೂಸಿನ್ ಇರುತ್ತೆ. ಮ್ಯೂಸಿನ್ನು ನಾವಿಲ್ಲಿ ಆಹಾರ ಇಟ್ಕೊಂಡಿದ್ದೀವಿ ಅಂದ ತಕ್ಷಣ ಹಲ್ಲುಗಳು ಜಗಿಯುತ್ತೆ, ಓಕೆ, ಪಾಪ ಗ್ರೈಂಡ್ ಮಾಡುತ್ತೆ ನಾವು ಏನು ತಿಂದಿದ್ದು. ಬಟ್ ಅದು ಈಸಿಯಾಗಿ ಗಂಟ್ಲು ಮೂಲಕ ಹೋಗ್ಬೇಕಲ್ಲ, ಗಂಟ್ಲಿಗೆ ಹೋದ್ಮೇಲೆ ಗೊತ್ತು ನಿಮಗೆ ಫುಡ್ ಆರಾಮಾಗಿ ಹೋಗುತ್ತೆ. ನಮ್ಮ ಮಿಕ್ಸಿ ಗ್ರೈಂಡರ್ ಜಟ್ರ ಗ್ರೈಂಡ್ ಮಾಡುತ್ತೆ. ನೆಕ್ಸ್ಟು ಸಣ್ಣ ಕರಳು ವೇಸ್ಟೇಜು ದೊಡ್ಡ ಕರಳು ಮೂಲಕ ಎಕ್ಸ್ಕ್ರೀಟ್ ಆಗುತ್ತೆ, ಇಷ್ಟು ಗೊತ್ತು. ಬಟ್ ನಾವು ತಿಂದಿರೋ ಆಹಾರ ಜಸ್ಟ್ ಪಾಸ್ ಆಗಬೇಕಲ್ಲ ಈಸಿಯಾಗಿ ಹಲ್ಲುಗಳು ಜಗದ ಮೇಲೆ, ಅದಕ್ಕೆ ಹೆಲ್ಪ್ ಮಾಡೋರು ಯಾರು? ನಮ್ಮ ಲಾಲಾರಸದಲ್ಲಿರ್ತಕ್ಕಂತಹ ಮ್ಯೂಸಿನ್. ಸೊ ಆ ಮ್ಯೂಸಿನ್ನು ಕೂಡ ಹೆಲ್ಪ್ ಮಾಡುತ್ತೆ. ಇನ್ನಿತರೆ ಅಂಶಗಳು ಬರುತ್ತೆ, ಅದನ್ನು ಇನ್ ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ಸೊ ಒಬ್ಬ ಹೆಲ್ದಿ ಪರ್ಸನ್ ಇದ್ದಾನೆ ಅಂದರೆ ದಿನಕ್ಕೆ 0.5 ಇಂದ 1.5 ಲೀಟರ್ವರೆಗೂ ಸಲೈವಾ ಸ್ಯಾಕ್ರಿಷನ್ ಮಾಡ್ತಾನೆ. ಸೊ ದ ನೆಕ್ಸ್ಟ್ ಒನ್, ವಾಯು ಮಾಲಿನ್ಯದ ನೈಸರ್ಗಿಕ ಸೂಚಕ, ನ್ಯಾಚುರಲ್ ಇಂಡಿಕೇಟರ್ ಆಫ್ ಏರ್ ಪೊಲ್ಯೂಷನ್. ಇದೇನಿದು, ಪೊಲ್ಯೂಷನ್ಗೂ ಕೂಡ ಇಂಡಿಕೇಶನ್ ಇರುತ್ತಾ? ಪೊಲ್ಯೂಷನ್ ಆಗಿದೆ ಅನ್ನೋದನ್ನು ತೋರ್ಸೋಕ್ಕೆ ಅಥವಾ ಪೊಲ್ಯೂಷನ್ನೇ ಇಲ್ಲ ಅಂತ ತೋರಿಸೋದಕ್ಕೆ ಕೆಲವೊಂದು ಸೂಚಕಗಳಿದಾವ ಅಂದರೆ ಎಕ್ಸಾಕ್ಟ್ಲಿ ಇದ್ದಾವೆ. ಯಾವುದು? ಲೈಕನ್ಸ್, ಬ್ಯಾಕ್ಟೀರಿಯಾ, ಫಂಗಸ್ ಮತ್ತು ಆಲ್ಗೆ, ಇಷ್ಟು ಕೂಡ ಕೊಟ್ಟಿದ್ದಾರೆ ಆಪ್ಷನ್ಸು. ಯಾವುದು ಏರ್ ಪೊಲ್ಯೂಷನ್ ಇಲ್ಲಿ ಇಲ್ಲ, ಈ ಜಾಗದಲ್ಲಿ ಏರ್ ಪೊಲ್ಯೂಷನ್ ಚೂರು ಇಲ್ಲ ಅಂತ ಯಾರು ತಿಳಿಸ್ತಾರೆ? ಅಂಥ ಒಳ್ಳೆ ಕೆಲಸ ಯಾರು ಮಾಡ್ತಾರೆ? ಅಂಥ ಒಳ್ಳೆ ಕೆಲಸ ಮಾಡೋದು ನಮ್ಮ ಲೈಕನ್ಸ್. ಸೊ ಕಲ್ಲು ಹೂವು, ಫಾರ್ ಎಕ್ಸಾಂಪಲ್ ಕಲ್ಲು ಹೂವು ಕಲ್ಲಿಂದ ಹೂವಿರತ್ತಾ ಅಂತ ಹೇಳಿದ್ರೆ ಹಂಗಲ್ಲ. ಈಗ ಕೆಲವೊಂದು ಫ್ಯಾಕ್ಟ್ರಿಗಳಿರೋ ಏರಿಯಾನಲ್ಲಿ ಅಥವಾ ನಮ್ಮ ಮನೆ ಸುತ್ತಮುತ್ತನೇ ಏನಾಗುತ್ತೆ ಅಂದರೆ ಒಂದು ಒಣಗಿದ ಬಡ್ಡೆನೋ ಏನೋ ಬಿದ್ದಿರುತ್ತೆ, ಅಥವಾ ಕಲ್ಲು ಬಂಡೆಗಳ ಮೇಲೆ ಇಷ್ಟಿಷ್ಟೇ ಒಂಥರ ಲೇಯರ್ ಒಣಗಿರೋ ಥರ ಒಂದು ಸಸ್ಯದ ಒಂದು ಗ್ರೂಪ್ ಬೆಳ್ಕೊಂಡಿರುತ್ತೆ. ಅದಕ್ಕೆ ನಾವು ಕಲ್ಲು ಹೂವು ಅಂತ ಹೇಳಿ ಕರಿತೀವಿ. ಸೊ ಈ ಕಲ್ಲು ಹೂವು ಎಲ್ಲಿ ಬೆಳೆದಿರತ್ತೋ, ಯಥೇಚ್ಛವಾಗಿ ಬೆಳ್ಕೊಂಡಿರುತ್ತೋ ಅಲ್ಲಿ ಏರ್ ಪೊಲ್ಯೂಷನ್ ಚೂರು ಇಲ್ಲ ಅಂತ. ಎಲ್ಲೆಲ್ಲೂ ಕಲ್ಲು ಹೂವು ಕಾಣಿಸ್ತಾನೇ ಇಲ್ಲಪ್ಪ, ಯಾವುದೇ ಲೇಯರೇ ಕಾಣಿಸ್ತಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಹೆಲ್ಪ್ಲೆಸ್.
ಆ ಒಂದು ಏರಿಯಾನಲ್ಲಿ, ಆ ಒಂದು ಏರಿಯಾ ಸೆಕ್ಟರ್ ಅಥವಾ ಏರಿಯಾ ಝೋನಲ್ಲಿ ಏರ್ ಪೊಲ್ಯೂಷನ್ ಯಥೇಚ್ಛವಾಗಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ ಅಂತ. ಫಾರ್ ಎಕ್ಸಾಂಪಲ್, ಏರ್ ಪೊಲ್ಯೂಷನ್ ಅಂದ ತಕ್ಷಣ ಮುಂಚೆ ಮುಂಬೈ ಅಂತಿದ್ವಿ, ಇವಾಗ ದೆಹಲಿನಲ್ಲಿ ನೋಡ್ಬೋದು ಡೈಲಿ ಬರ್ತಾನೆ ಇರುತ್ತೆ ಏರ್ ಪೊಲ್ಯೂಷನ್, ಟ್ರಾಫಿಕ್ ಜಾಮ್ ಅಂತ ಹೇಳಿ. ಸೊ ಇಕೋ ಫ್ರೆಂಡ್ಲಿ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಸೊ ಇಂತಹ ವಾಯು ಮಾಲಿನ್ಯ ಇಲ್ಲವೇ ಇಲ್ಲ ಅಂದರೆ ನಮ್ಮ ಕಲ್ಲು ಹೂವಲ್ಲಿ ಬೆಳ್ಕೊಂಡಿದೆ ಅಂತ, ಲೈಕನ್ಸಲ್ಲಿ ಅಬಂಡೆಂಟ್ ಕ್ವಾಂಟಿಟಿನಲ್ಲಿ ಪ್ರೆಸೆಂಟ್ ಇದೆ ಅಂತ. ಸೊ ದ ನೆಕ್ಸ್ಟ್ ಒನ್, ಹಕ್ಕಿ ಜ್ವರ ಹರಡುವ ವಾಹಕ, ದಿ ವೆಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ಏವಿಯನ್ ಫ್ಲೂ. ಸೊ ಅಲ್ಲಿ ಕೊಟ್ಟಿದ್ದಾರೆ ಯುರಿನ್ ಆಫ್ ಬರ್ಡ್, ಹಕ್ಕಿಯ ಮೂತ್ರ, ಹಕ್ಕಿಯ ಕೂದಲು ಮತ್ತು ಹಕ್ಕಿಯ ಜೊಲ್ಲು, ಮೇಲಿನ ಎಲ್ಲವೂ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸಲೈವಾ ಆಫ್ ಬರ್ಡ್. ನಾವು ಹೆಂಗೆ ಓದ್ಕೊಂಬಂದಿರ್ತೀವಿ ಅಂತ ಹೇಳಿದ್ರೆ, ಅಥವಾ ಎಷ್ಟು ಕನ್ಫ್ಯೂಸ್ ಆಗತ್ತೆ ಆ್ಯಸ್ ಎ ಕಾಂಪಿಟೇಟರ್ ಎಕ್ಸಾಮಿಗೆ ಕೂತಾಗ ಅಂತ ಹೇಳಿದ್ರೆ, ಅಲ್ಲಿ ಕೊಟ್ಟಿರ್ತಾರೆ, ಓ ಹಕ್ಕಿ ಜ್ವರ ಅಂದರೆ ಹಕ್ಕಿಯಿಂದ ಬರುತ್ತೆ, ಪಕ್ಕಾ ಗೊತ್ತು, H5N1 ಪಕ್ಕಾ ಗೊತ್ತಿರುತ್ತೆ. H1N1 ಹಂದಿ ಜ್ವರ, H5N1 ಸ್ವೈನ್ ಫ್ಲೂ, ಏವಿಯನ್ ಫ್ಲೂ ಅಂತ ಹೇಳಿ ಕರಿತೀವಿ. ಸೊ ಈ ಸ್ವೈನ್ ಫ್ಲೂ ಗೊತ್ತು ನಮಗೆ, H5N1 ಇರುತ್ತೆ, ಹಕ್ಕಿಯಿಂದನೇ ಹರಡತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನಮಗೆ ಆಪ್ಷನ್ಸು, ಹಕ್ಕಿಯ ಕೂದಲು, ಹಕ್ಕಿಯ ಮೂತ್ರ, ಹಕ್ಕಿಯ ಜೊಲ್ಲು, ಮೇಲಿನ ಎಲ್ಲವೂ. ಹಕ್ಕಿಯ ಜೊಲ್ಲು, ಹಕ್ಕಿಯ ಮೂತ್ರ, ಹಕ್ಕಿಯ ಕೂದಲು, ಸೊ ಅಷ್ಟು ನೋಡಿದಾಗ ಏನನ್ಸುತ್ತೆ, ಹಕ್ಕಿ ಹಕ್ಕಿ ಹಕ್ಕಿ. ಸೊ ಆಲ್ ಆಫ್ ದಿ ಅಬೌವ್ ಅಂಥೇಳಿ ಹೋಗ್ಬಿಡ್ತೀವಿ, ಬಟ್ ದಟ್ ಈಸ್ ನಾಟ್ ದ ರೈಟ್ ಆನ್ಸರ್. ರೈಟ್ ಆನ್ಸರ್ ಈಸ್ ಸಲೈವಾ ಆಫ್ ಬರ್ಡ್. ಜಸ್ಟ್ ಮಾತಾಡಿದ್ವಿ, ಹೆಲ್ದಿ ಪರ್ಸನಲ್ಲಿ 0.5 to 1.5 ಲೀಟರ್ಸ್ನಷ್ಟು ಲಾಲಾರಸ ಉತ್ಪತ್ತಿ ಆಗುತ್ತೆ ಅಂತ. ಬಟ್ ಅಂತಹ ಲಾಲಾರಸ, ಯಾರ ಲಾಲಾರಸ? ಹಕ್ಕಿಯ ಲಾಲಾರಸ. ಇಟ್ಸ್ ಮೋಸ್ಟ್ ಡೇಂಜರಸ್ ಫಾರ್ ಸ್ಪ್ರೆಡ್ ದಿ ಏವಿಯನ್ ಫ್ಲೂ. ಸೊ ಹಕ್ಕಿಯ ಜೊಲ್ಲು ಏನು ಮಾಡುತ್ತೆ, ರೆಸ್ಪಾನ್ಸಿಬಲ್ ವೆಕ್ಟರ್ ಫಾರ್ ಏವಿಯನ್ ಫ್ಲೂ. ಸೊ ದ ನೆಕ್ಸ್ಟ್ ಒನ್, ಗೂಡನ್ನು ಕಟ್ಟುವ ಹಾವು, ವಿಚ್ ಸ್ನೇಕ್ ಬಿಲ್ಟ್ ಅ ನೆಸ್ಟ್ ಅಂತ ಹೇಳಿದೆ. ವೈಪರ್ ಸ್ನೇಕ್, ಕಿಂಗ್ ಕೋಬ್ರಾ, ವೈಟ್ ರೆಸಲ್ ಮತ್ತು ರ್ಯಾಟಲ್ ಸ್ನೇಕ್. ಸೊ ಈ ರ್ಯಾಟಲ್ ಸ್ನೇಕು, ವೈಟ್ ರೆಸಲ್, ವೈಪರ್ ಸ್ನೇಕು ಇದಷ್ಟೂ ಕೂಡ ಏನಾಗುತ್ತೆ, ಮರೈನ್ ವಾಟರ್ ಫಾರ್ಮ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಷ್ಟರಲ್ಲಿ ಯಾವ್ದಾದ್ರು ರೆಸ್ಪಾನ್ಸಿಬಲ್ ಆಗಿರ್ಬೋದು. ಕಿಂಗ್ ಕೋಬ್ರಾ, ಕಾಳಿಂಗ ಸರ್ಪ ಗೊತ್ತಿರುತ್ತೆ ನಿಮಗೆ, ನೀರಲ್ಲಿ ವಾಸ ಮಾಡಲ್ಲ, ಭೂಮಿ ಮೇಲೆ ವಾಸ ಮಾಡುತ್ತೆ. ಸೊ ಇಷ್ಟರಲ್ಲೂ ಕೂಡ ದಿ ಮೋಸ್ಟ್ ಡೇಂಜರಸ್ ಯಾವುದು ಅಂತ ಹೇಳಿದ್ರೆ ವೈಪರ್ ಸ್ನೇಕು, ಅದ್ರ ನೆಕ್ಸ್ಟು ರ್ಯಾಟಲ್ ಸ್ನೇಕ್ ಇರುತ್ತೆ, ನೆಕ್ಸ್ಟು ವೈಟ್ ರೆಸಲ್ ಕೂಡ ರೆಸ್ಪಾನ್ಸಿಬಲ್ ಫಾರ್ ದಿ ವಿಕ್ಟಿಮ್ಸ್ ಅಂತ ಕರಿತೀವಿ. ಕಿಂಗ್ ಕೋಬ್ರಾ ಕೂಡ ಮೋಸ್ಟ್ ಡೇಂಜರಸ್ಸು, ಅದು ಕಚ್ತು ಅಂತ ಹೇಳಿದ್ರೆ ಗೊತ್ತು ಏನಾಗುತ್ತೆ, ಅದರ ವೆನಮ್ ಅಂತ ಗೊತ್ತು ನಿಮಗೆ, ಪಾಯ್ಸನಸ್ ಅಂತ. ಸೊ ಇಷ್ಟು ಸ್ನೇಕ್ಗಳು ಕೂಡ ಡೇಂಜರಸ್ಸೇ. ಬಟ್ ನಮಗೆ ಗೊತ್ತಿರಬೇಕು ಯಾವ ಒಂದು ಹಾವು ಗೂಡನ್ನು ಕಟ್ಕೊಳ್ಳುತ್ತೆ, ಗೂಡನ್ನು ಕಟ್ಕೊಂಡು ತನ್ನ ಒಂದು ಮರಿಗಳಿಗೆ ರಕ್ಷಣೆಯನ್ನು ನೀಡುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ದ ಬ್ಯೂಟಿಫುಲ್ ಕಿಂಗ್ ಕೋಬ್ರಾ. ಕಿಂಗ್ ಕೋಬ್ರಾ, ಕಾಳಿಂಗ ಸರ್ಪ ಏನು ಮಾಡುತ್ತೆ, ಗೂಡನ್ನು ಕಟ್ಟುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.